ಜನಪದ ಕಲಿಕೆ ಅಂತ ಅನ್ಕೊಳ್ಳೋದಕ್ಕಿಂತ ನಾನು ಜನಪದ ಗ್ರಹಿಕೆ ಅಂತ ಅನ್ಕೋತೀನಿ. ಜೋಗಿ ಜಂಗಮರಿ ಹೋಗಿ ನಂತವರಿಗೆ ಸಣ್ಣಕ್ಕಿ ದಾನ ಕೊಡುತ್ತಾರೆ. ಈಗ ನಿಮ್ಮ ಬದುಕು ಬರಹ ನಿಮ್ಮ ಕೆಲಸ ಎಲ್ಲಾನು ನೋಡ್ತಾ ಎಲ್ಲೋ ಒಂದ್ ಕಡೆ ನೀವು ನೆಲಮೂಲದ ಸಂಸ್ಕೃತಿಗಳಿಗೆ ಹೆಚ್ಚಿನ ಮಾನ್ಯತೆ ಕೊಡ್ತೀರಾ. ಕರ್ನಾಟಕ ಶಾಸ್ತ್ರೀಯವನ್ನು ಅಭ್ಯಾಸ ಮಾಡಿದ್ರೂ ಕೂಡ ನನ್ನ ಮೂಲ ಇಷ್ಟ ಅಥವಾ ನಾನು ತುಂಬ ಇಷ್ಟಪಡೋ ಜನಪದ ಗೀತೆಗಳನ್ನೇ. ಮದುವೆಗಳಲ್ಲಿ ಹೇಳ್ತಾ ಇದ್ದಂತಹ ಮದುವೆ ಹಾಡುಗಳಾಗಿರ್ಬೋದು ಅಥವಾ ಮನೆಗಳಲ್ಲಿ ಪೂಜೆ ಮಾಡ್ತಿರುವಾಗ ಹೇಳ್ತಾ ಇದ್ದಂತಹ ಹಾಡುಗಳಾಗಿರ್ಬೋದು, ಅದು ನನ್ನ ತುಂಬ ಸೆಳಿತಾ ಇತ್ತು. ಈ ಸಕಲೇಶಪುರ ಅನ್ನೋದೇ ಒಂದು ಸಾಂಸ್ಕೃತಿಕವಾದಂಥ ಕೇಂದ್ರ. ಅದು ಪ್ರಕೃತಿ ಸಾಂಸ್ಕೃತಿಕವಾಗಿ ಅದೊಂಥರ ನನಗೆ ತುಂಬ ವೈಭವವಾಗಿರುವಂಥ ಊರು ಅಂತಲೇ ಅನಿಸುತ್ತೆ. ಬಹುಶಃ ಅದು ನನ್ನೂರು ಅನ್ನೋ ಆಪ್ತತೆಗೂ ಏನು ಅದು ಚಂದವಾದದ್ದು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜುಳಾ ಹುಲಿಕುಂಟೆ. ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿ, ಇವರು ಕೇವಲ ಲೇಖಕಿ ಮಾತ್ರ ಅಲ್ಲ, ರಂಗಕರ್ಮಿ, ಜನಪದ ಗಾಯಕಿ ಸಾವೆಂ ಪೂರ್ಣಿಮಾ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರು ಬದುಕು ಬರಹಗಳ ಬಗ್ಗೆ ಆತ್ಮೀಯವಾಗಿ ಮಾತಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೇಡಮ್, ಈಗ ಪೂರ್ಣಿಮಾ ಅಂದ ತಕ್ಷಣವೇ ನಾವು ನಿಮ್ಮ ಪುಸ್ತಕದ ಬಗ್ಗೆ ಮಾತಾಡೋಕೆ ಮುಂಚೆನೆ ಜನಪದ ಗಾಯಕಿಯಾಗಿ ಗುರುತಿಸ್ಕೊಂಡವರು ನೀವು. ತುಂಬ ಕಾರ್ಯಕ್ರಮಗಳನ್ನ ಮಾಡಿದಿರ. ಈ ಜನಪದ ಗಾಯನ ಅನ್ನೋದು ನಿಮ್ಮನ್ನು ಸೆಳೆದಿದ್ದು ಯಾವಾಗ? ಅದರತ್ತ ಆಸಕ್ತಿ ನಿಮಗೆ ಬಂದಿದ್ದು ಯಾವಾಗ ಮೇಡಮ್? ಚಿಕ್ಕಂದಿಂದಲೂ ಕೂಡ ನಾನು ಮದುವೆ ಇತರೆ ಕಾರ್ಯಕ್ರಮಗಳಿಗೆ ಹೋದಾಗ ನಮ್ಮ ಬಂಧುಗಳು, ಅಲ್ಲಿರುವಂಥ ಮಹಿಳೆಯರು ಎಲ್ಲರೂ ಕೂಡ ಹಾಡೋರು. ಮದುವೆ ಕಾರ್ಯಕ್ರಮದಲ್ಲಿ ಅಂದರೆ ಹಾಡಿನ ಮೂಲಕನೇ ಮದುವೆನ ಮುಗಿಸ್ತಾ ಇದ್ರು. ಅದು ನನಗೆ ತುಂಬ ಒಂದು ರೀತಿ ಸೆಳಿತಾ ಇತ್ತು ಹಾಡುಗಳು. ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ದನಿಗೂಡಿಸ್ತಿದ್ದೆ. ಆವಾಗಿಂದ ಆಸಕ್ತಿ ಮೂಡಿದ್ದು. ಇದು ಚಿಕ್ಕಂದಿನಿಂದಲೇ ಬೆಳೆದು ಬಂದಿದ್ದು ಆಸಕ್ತಿ ಅನ್ನೋದು. ಮತ್ತೆ ಇವಾಗ ನಮ್ಮ ನಾಡಿನ ಖ್ಯಾತ ತಜ್ಞರಾದಂಥ ಕರೀಂ ಖಾನ್ ಅವರ ಒಡನಾಟ ನಿಮ್ಗೆ ಇತ್ತು ಅನ್ನೋದು ನಾವು ಓದಿದೆ. ಆ ಒಡನಾಟದ ಬಗ್ಗೆ ನೆನೆಯೋದಾದ್ರೆ? ಈ ಒಡನಾಟ ಅನ್ನೋದಕ್ಕಿಂತ ಅವ್ರು ನನ್ನ ತಂದೆಯ ಆಪ್ತ ಸ್ನೇಹಿತರಾಗಿದ್ರು. ನಮ್ಮ ತಂದೆ ಜೊತೆ ಅವ್ರಿಗೆ ಗೆಳ್ತನ ಇತ್ತು. ಚಿಕ್ಕಂದಿನಲ್ಲಿ ನಮಗೆ ನಮ್ಮ ಮನೆಗೆ ತುಂಬ ಬರ್ತಾ ಇದ್ರಿಂದ ಅವರ ನೋಡಿದ ಅನುಭವ, ಒಡನಾಟ ಅನ್ನೋದಕ್ಕಿಂತ ಅವ್ರ ಬಗ್ಗೆ ಮನೆಯಲ್ಲಿ ಮಾತನಾಡ್ತಾ ಇದ್ದಿದ್ದು ಹೆಚ್ಚು ನನಗೆ ಪ್ರಭಾವ ಬೀರುತ್ತೆ. ಕರೀಂ ಖಾನ್ ರವರು ಗೀತೆಗಳು ಅಂತ ಆಗಿರ್ಬೋದು, ಅವ್ರ ಗೀತೆಗಳನ್ನ ಮನೆಯಲ್ಲಿ ಮಾತಾಡ್ತಿದ್ದ ಬಗ್ಗೆ ಅಥವಾ ಅವರ ಸಂಗ್ರಹಗಳ ಬಗ್ಗೆ ಮಾತಾಡಿದ್ದು, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದ್ದು ನನಗೆ ಹೆಚ್ಚು ಪ್ರಭಾವ ಬೀರ್ತು. ಒಡನಾಟ ಅನ್ನೋದಕ್ಕಿಂತ ಪ್ರಭಾವ ಜಾಸ್ತಿ ಬಿಟ್ಟಿದೆ. ಅವ್ರದೊಂದು ಹಾಡು ನೀವು ಹಾಡ್ಬೋದು? ಖಂಡಿತ. ನನಗೆ ಅವರ ಸಂಗ್ರಹಗಳಲ್ಲಿ ಒಂದಾಗಿರುವಂಥ ಜೋಗಿ ಜಂಗಮರೆ ಹೋಗಿ ನಂತವರಿಗೆ ಸಣ್ಣಕ್ಕೆ ದಾನ ಕೊಡುತ್ತಾರೆ, ಅದು ನನ್ನ ಆರಂಭದ ಗೀತೆ ಅಂತಲೇ ಹೇಳ್ಬೋದು. ಅದನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಜೋಗಿ ಜಂಗಮರೆ ಹೋಗಿ ನಂತವರಿಗೆ ಸಣ್ಣಕ್ಕಿ ದಾನ ಕೊಡುತ್ತಾರೆ, ಸಣ್ಣಕ್ಕಿ ದಾನ ಕೊಡುತ್ತಾರೆ, ತವರಲ್ಲಿ ಹೊನ್ನಿನ ದಾನ ಕೊಡುತ್ತಾರೆ. ಜೋಗಿ ಜಂಗಮರೆ ಹೋಗಿ ನಂತವರಿಗೆ ಸಣ್ಣಕ್ಕಿ ದಾನ ಕೊಡುತ್ತಾನೆ, ಸಣ್ಣಕ್ಕಿ ದಾನ ಕೊಡುತ್ತಾನೆ ಅಣ್ಣಯ್ಯ, ಹೊನ್ನಿನ ದಾನ ಕೊಡುತ್ತಾನೆ, ಹೊನ್ನಿನ ದಾನ ಕೊಡುತ್ತಾನೆ. ಬ್ಯೂಟಿಫುಲ್ ಮೇಡಮ್. ತವರಿನ ಬಗ್ಗೆ ಹೇಳ್ತಾ, ಅಣ್ಣನ ಬಗ್ಗೆ ಹೇಳ್ತಾ, ಜನಪದದ ಸೊಗಡು ಮತ್ತೆ ಬಂಧಗಳ ಇದು ಇತ್ತು. ಇವಾಗ ನೀವು ಜನಪದ ಕಲಿತಾನೆ ಇನ್ನೊಂದು ದಿಕ್ಕಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತನೂ ಕಲಿತೀರಾ, ಭರತನಾಟ್ಯದ ಬಗ್ಗೆನೂ ಆಸಕ್ತಿ ಇರುತ್ತೆ. ಈ ಹೊರಳಿಕೆ ಹೇಗೆ ಸಾಧ್ಯ ಆಯಿತು? ನನಗೆ ಜನಪದ ಕಲಿಕೆ ಅಂತ ಅನ್ಕೊಳ್ಳೋದಕ್ಕಿಂತ ನಾನು ಜನಪದ ಗ್ರಹಿಕೆ ಅಂತ ಅನ್ಕೋತೀನಿ. ಅದು ಸೆಳೆದಿದ್ದು ನಾನು ಅದನ್ನ ಗಮನಿಸ್ತಾ ಹೋದೆ. ಎಲ್ಲರೂ ಹಾಡ್ತಾ ಇದ್ದದ್ದನ್ನ ಗಮನಿಸ್ತಾ ನನ್ನೊಳಗೆ ನಾನೇ ಕಲಿತಾ ಬೆಳೀತಾ ಹೋದೆ. ಈ ಜನಪದವನ್ನ ಹಾಡ್ತಾ ಅಥವಾ ಜನಪದ ಸಾಹಿತ್ಯದ ಬಗ್ಗೆ ಅದು ಸುಮ್ಮನೆ ನಾನು ಎಲ್ಲವನ್ನ ಗ್ರಹಿಸ್ತಾ ಎಲ್ಲವನ್ನ ತಿಳ್ಕೊಳ್ತಾ ಹೋದಾಗೆ ಜನಪದ ಮತ್ತೆ ಶಾಸ್ತ್ರೀಯ ಹೇಗೆ ಅದು ಭಿನ್ನ ಅಂತ ಆ ಒಂದು ವ್ಯತ್ಯಾಸವನ್ನ ಗಮನಿಸೋದಕ್ಕೋಸ್ಕರ ಶಾಸ್ತ್ರೀಯವನ್ನ ಅಭ್ಯಾಸ ಮಾಡಿದೆ. ಶಾಸ್ತ್ರೀಯ ಜೂನಿಯರ್ ಮತ್ತೆ ಸೀನಿಯರ್ ವರೆಗೂ ಕೂಡ ನಾನು ಕರ್ನಾಟಕ ಶಾಸ್ತ್ರೀಯವನ್ನ ಅಭ್ಯಾಸ ಮಾಡಿದ್ದೀನಿ. ಕರ್ನಾಟಕ ಶಾಸ್ತ್ರೀಯವನ್ನ ಅಭ್ಯಾಸ ಮಾಡಿದ್ರೂ ಕೂಡ ನನ್ನ ಮೂಲ ಇಷ್ಟ ಅಥವಾ ನಾನು ತುಂಬಾ ಇಷ್ಟಪಡೋ ಜನಪದ ಗೀತೆಗಳನ್ನೇ. ಪ್ರಥಮ ಆದ್ಯತೆ ನನಗೆ ಜನಪದಕ್ಕೆ. ಭರತನಾಟ್ಯ
ಅದೇ ನಾನು ಜನಪದ ಅನ್ನೋದನ್ನೇ ಸುತ್ತಾಗ್ತಾ ಹೋದ ಹಾಗೆ ಜನಪದ ಪ್ರಕಾರಗಳಲ್ಲಿ ಜನಪದ ನೃತ್ಯ ಆಗಿರ್ಬೋದು, ಕರಗ, ವೀರಗಾಸೆ ಅಥವಾ ಈ ಥರದವನ್ನೆಲ್ಲ ನಾನು, ಕೋಲಾಟ ಇಂಥವನ್ನೆಲ್ಲ ನಾನು ಅಭ್ಯಾಸ ಮಾಡ್ತಾ, ಮೂಲತಃ ನಾನು ಶಿಕ್ಷಕಿ ಆಗಿರೋದ್ರಿಂದ ಮಕ್ಕಳಿಗೆ ಕಲಿಸ್ತಾ, ಮತ್ತು ಭರತನಾಟ್ಯ ಕೂಡ ಹೇಗೆ, ನಾನು ಕೂಡ ಈಗ ಜನಪದ ಕಲೆಯ ಆಸಕ್ತಿ ಜೊತೆಗೆ ಭರತನಾಟ್ಯವನ್ನು ಕೂಡ ಒಂಚೂರು ಅಭ್ಯಾಸ ಮಾಡಿದ್ರೆ ನಾನು ವ್ಯತ್ಯಾಸ ಕಂಡುಕೊಳ್ಬೋದು, ಇನ್ನೂ ಆಳಕ್ಕೆ ಇಳಿಬೋದು ಅನ್ನೋ ಮನೋಭಾವನೆಗೆ ಒಂದಷ್ಟು ಮೂಲವನ್ನು, ಭರತನಾಟ್ಯದ ಕೆಲವು ಪಟ್ಟುಗಳನ್ನು, ಆರಂಭಿಕ ಒಂದಷ್ಟು ನೃತ್ಯದ ಕೆಲವೊಂದು ಪ್ರಕಾರವನ್ನು, ಭರತನಾಟ್ಯವನ್ನು ಅಭ್ಯಾಸ ಮಾಡಿದೆ. ಓಕೆ, ಈಗ ನಿಮ್ಮ ಬದುಕು, ಬರಹ, ನಿಮ್ಮ ಕೆಲಸ ಎಲ್ಲನೂ ನೋಡ್ತಾ ಎಲ್ಲೋ ಒಂದು ಕಡೆ ನೀವು ನೆಲಮೂಲದ ಸಂಸ್ಕೃತಿಗಳಿಗೆ ಹೆಚ್ಚಿನ ಮಾನ್ಯತೆ ಕೊಡ್ತೀರಾ. ಆ ಸೆಳೆತ ಉಂಟಾಗಿದ್ದೇಕೆ, ಮತ್ತೆ ಆ ಇದರಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ನಿಮ್ಗೆ ಹೇಗೆ ಬಂದದ್ದು ಮೇಡಮ್? ಅದೇ ಇವಾಗಲೇ ಹೇಳಿದ ಹಾಗೆ ಮದುವೆಗಳಲ್ಲಿ ಹೇಳ್ತಾ ಇದ್ದಂತಹ ಮದುವೆ ಹಾಡುಗಳಾಗಿರ್ಬೋದು, ಅಥವಾ ಮನೆಗಳಲ್ಲಿ ಪೂಜೆ ಮಾಡ್ತಿರುವಾಗ ಹೇಳ್ತಾ ಇದ್ದಂತಹ ಹಾಡುಗಳಾಗಿರ್ಬೋದು, ಅದು ನನ್ನ ತುಂಬ ಸೆಳಿತಾ ಆರಂಭದಲ್ಲಿ ನನಗೆ ಆಸಕ್ತಿ, ಹಾಡೋದಕ್ಕೆ ಇಷ್ಟ ಅಂತವುಗಳನ್ನ ನಾನೇನು ಮಾಡಿದೆ, ಬೆರೆತು ಅವುಗಳ ಜೊತೆಗೆ ನಾನು ಹಾಡ್ತಾ ಇದ್ದೆ. ನಂತರದಲ್ಲಿ ಜನಪದ ಅನ್ನೋದು ನನಗೆ ಜಾಸ್ತಿ ಅದ್ರ ಬಗ್ಗೆ ಒಂದು ಕುತೂಹಲ ಮೂಡ್ತಾ ಹೋಯ್ತು. ಹೇಗೆ, ಏನು ಇದ್ರ ಹೇಗೆ ತಿಳ್ಕೋಬೇಕು ಅಂತ ಅದ್ರ ಸುತ್ತನೇ ಕೆಲಸ ಮಾಡೋದಕ್ಕೆ, ಅದ್ರ ಸುತ್ತನೇ ಹೋದರೆ ಜನಪದ ಗೀತೆ, ಇಲ್ಲ ಜನಪದ ನೃತ್ಯ, ಇಲ್ಲ ಜನಪದ ಸಾಹಿತ್ಯ, ಹೀಗೆ ಅದರ ಸುತ್ತನೇ ಸುತ್ತ ಅದ್ರ ಜೊತೆಗೆ ಸಾಕಷ್ಟು ನಾನು ಒಡನಾಟ ಇಟ್ಕೋಬೇಕು ಅಂತೇಳಿ ಎಲ್ಲ ಕಡೆ ಹೋಗಿ ಅದ್ರ ಬಗ್ಗೆನೇ ಜಾಸ್ತಿ ಒಂದಷ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿ. ಕೆಲಸ ಮಾಡೋದೇನಿಲ್ಲ, ಅದನ್ನ ಕಲಿಯೋದು, ಅದ್ರ ಬಗ್ಗೆ ಮಾತುಗಳನ್ನ ಕೇಳೋದು, ಅದ್ರ ಬಗ್ಗೆ ಪ್ರಶ್ನೆ ಕೇಳಿ ತಿಳ್ಕೊಳ್ಳೋದು, ಈ ರೀತಿ ಒಂದಷ್ಟು ಕೆಲಸವನ್ನ ಮಾಡೋಕ್ಕೆ ಆರಂಭ ಮಾಡಿದೆ. ಮತ್ತೆ ಜನಪದ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ ಇದೆಲ್ಲದರ ಜೊತೆಗೆ ನೀವು ರಂಗಭೂಮಿ ಬರ್ತೀರಾ. ಈ ರಂಗಭೂಮಿ ಯಾನ ಹೇಗೆ ಶುರುವಾಯಿತು, ಅದರ ನಿಮ್ಮ ಅನುಭವಗಳನ್ನ ಹೇಳ್ಬೋದಾ? ಈಗ ನನ್ನ ಸಕಲೇಶ್ಪುರದಲ್ಲಿ ನಾನು ಆರಂಭಿಕವಾಗಿ ಪ್ರಾಥಮಿಕ ಶಾಲೆ ಓದಿದ್ದು ಸಕಲೇಶ್ಪುರದ ಶಾಪ್ ಸಿದ್ದೇಗೌಡ ಪ್ರಾಥಮಿಕ ಶಾಲೆಯಲ್ಲಿ. ಈ ಸಕಲೇಶ್ಪುರ ಅನ್ನೋದೇ ಒಂದು ಸಾಂಸ್ಕೃತಿಕವಾದಂಥ ಕೇಂದ್ರ. ಅದು ಪ್ರಕೃತಿ ಸಾಂಸ್ಕೃತಿಕವಾಗಿ ಅದೊಂಥರ ನನಗೆ ತುಂಬಾ ವೈಭವವಾಗಿರುವಂಥ ಊರು ಅಂತಲೇ ಅನಿಸುತ್ತೆ. ಬಹುಶಃ ಅದು ನನ್ನೂರು ಅನ್ನೋ ಆಪ್ತತೆಗೋ ಏನು, ಅದು ಚಂದವಾದದ್ದು. ಅಲ್ಲಿ ಸಕಲೇಶ್ಪುರದಲ್ಲಿ ಆ ಶಾಪ್ ಸಿದ್ದೇಗೌಡ ಸ್ಕೂಲ್ ಅನ್ನೋದೇ ಒಂದು ಸಾಂಸ್ಕೃತಿಕವಾದಂಥ ಕೇಂದ್ರ. ತುಂಬ ಅಲ್ಲಿನ ಎಲ್ಲ ಶಿಕ್ಷಕರು, ನನ್ನ ಸಹಪಾಠಿಗಳು ಎಲ್ಲೂ ಕೂಡ ಅದನ್ನ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಶಿಕ್ಷಕರು ಕಲಿಸ್ತಾ ಇದ್ರು, ಜೊತೆಗೆ ಮಕ್ಕಳು ಕೂಡ ಕಲಿತಾ ಇದ್ರು. ಆಗ ನಮಗೆ ಅಲ್ಲಿ ಸಕಲೇಶ್ಪುರದಲ್ಲಿ ಪ್ರತಿ ವರ್ಷನೂ ಕೂಡ ದನಗಳ ಜಾತ್ರೆ ನಡೆಯುತ್ತೆ, ಸಕಲೇಶ್ವರ ಸ್ವಾಮಿ ರಥೋತ್ಸವ. ಆಗ ಅಲ್ಲಿ ನಾಟಕ ಸ್ಪರ್ಧೆಗಳನ್ನ ಇಡ್ತಾರೆ. ಅಲ್ಲಿ ಮಕ್ಕಳಿಗೆ ಕಿರಿಯರ ವಿಭಾಗ, ಹಿರಿಯರ ವಿಭಾಗ ಅಂತ ಇತ್ತು. ಹಾಗಾಗಿ ನಮ್ಮ ಶಾಲೆ ಪ್ರತಿ ವರ್ಷನೂ ಒಂದೊಂದು ನಾಟಕ. ಆ ಸಂದರ್ಭದಲ್ಲಿ ಐತಿಹಾಸಿಕ ನಾಟಕಗಳನ್ನೇ ಕಲಿಸ್ತಾ ಇದ್ರು. ಆವಾಗ ನಾನು ಎಚ್ಚಮ ನಾಯಕ, ರಕ್ಕಸ ತಂಗಡಿ, ಆಮೇಲೆ ಕಲಾ ತಪಸ್ವಿ, ಹೀಗೆ ಮುಂತಾದ ಐತಿಹಾಸಿಕ ನಾಟಕಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ವಿ. ಆ ಆರಂಭ ದಿನಗಳಲ್ಲಿ ನನಗೆ ಶಿಕ್ಷಕರು ಕಲಿಸಿದಂಥ ಆ ರಂಗಭೂಮಿಯಲ್ಲಿ ನಾನು ತೊಡಗೋಕೆ ಶುರು ಮಾಡಿದೆ. ಅದು ನನಗೆ ತುಂಬ ಇಷ್ಟವಾಗ್ತದೆ. ನಾನು ಯಾವಾಗ ಅಭಿನಯಿಸ್ತಾ ಇದ್ದೆ, ಎಲ್ಲರೂ ಕೂಡ ಯಾವಾಗ ಶಿಕ್ಷಕರು ಶಭಾಷ್ ಅನ್ನೋರು, ವೇದಿಕೆ ಮೇಲೆ ನಾನು ಅಭಿನಯಿಸುವಾಗ ಪ್ರೇಕ್ಷಕರು ಕೂಡ ಚಪ್ಪಾಳೆ ಹೊಡೆಯೋರು, ನನ್ನ ಬಂದು ತಲೆ ಸೋರಿ ತುಂಬ ಚೆನ್ನಾಗಿ ಮಾಡಿದೆ ಅಮ್ಮ ಅಂತ ಅನ್ನೋರು. ನನಗೆ ಒಂದು ರೀತಿ ಬಹಳ ತುಂಬ ನನಗೆ ಪ್ರೌಡ್ ಫೀಲ್ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ರಂಗಭೂಮಿ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡು ಹೋದೆ. ಮಧ್ಯದಲ್ಲಿ ನನ್ನ ಓದಿನ ಬಗ್ಗೆ ಜಾಸ್ತಿ ಒಂದಷ್ಟು ಏಕಾಗ್ರತೆ ಮೂಡಬೇಕು, ಅದ್ರ ಬಗ್ಗೆ ನಾನು ಕೆಲಸ ಮಾಡಬೇಕು, ಓದಿನ ಬಗ್ಗೆ ತೊಡಗಿಸ್ಕೋಬೇಕು ಅಂತ ಇದನ್ನು ಸ್ವಲ್ಪ ಸ್ಥಗಿತ ಮಾಡ್ಕೊಂಡೆ. ಅಂದರೆ ನಿಲ್ಲಿಸಿದ್ದಲ್ಲ, ಒಂದಷ್ಟು ಅದರಿಂದ ಸ್ವಲ್ಪ ದೂರ ಇದ್ದೆ. ನನಗೆ ಕೆಲಸ ಸಿಕ್ಕಿದ ನಂತರ, ನಾನು ಸರ್ಕಾರಿ ನೌಕರಿಗೆ ಸಿಕ್ಕಿದ ನಂತರ ಮತ್ತೆ ಏನಾಯಿತು ಅಂದರೆ ಆಸಕ್ತಿ ಮತ್ತೆ ಕೆರಳೋಕೆ ಶುರುವಾಯಿತು. ರಾಜ್ಯ ಸರ್ಕಾರಿ ನೌಕರರ ಕೆಲವು ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧೆಗಳೆಲ್ಲ ಇದ್ದಾಗ ಮತ್ತೆ ನನಗೆ ನನ್ನ ಸಿಕ್ಕಿದವರು ಕೂಡ ನನ್ನ ಸ್ನೇಹಿತರು ಹಾಗೆ ಇದ್ರು. ಅಲ್ಲೊಂದಷ್ಟು ನಾಟಕಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಈಗ ಪ್ರಶಸ್ತಿಗಳು ಬರ್ತಾ ಇತ್ತು, ಅತ್ಯುತ್ತಮ ಶ್ರೇಷ್ಠ ನಟಿ ಅನ್ನೋ ಪ್ರಶಸ್ತಿ, ಅವೆಲ್ಲ ಒಂದು ರೀತಿ ನನಗೆ ಹೆಮ್ಮೆ ತರುವಂಥ ವಿಚಾರ. ಅದಾದ ನಂತರ ನಾನು ಕೆಲಸಕ್ಕೆ ಸರ್ಕಾರಿ ನೌಕರಿ ಸಿಕ್ಕಿದ ಮೇಲೆ ಅಲ್ಲಿನ ಒಂದಷ್ಟು ಸ್ಪರ್ಧೆಗಳಿಗೆ ನಾಟಕ ಬೇಕು ಅಂತ ಹೇಳಿ ಒಂದಷ್ಟು ನಾಟಕಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ.
ಅದಾದ ನಂತರ ನಾನು ಮೂಲತಃ ಶಿಕ್ಷಕಿ ಅಂತ ಹೇಳಿದ್ರಿಂದ ಮಕ್ಕಳಿಗೆ ಮಾಡಿಸ್ಬೇಕಲ್ಲ, ಹಾಗಾಗಿ ನಾನೇ ಕೆಲವು ನಾಟಕಗಳನ್ನ, ಕಿರು ನಾಟಕಗಳನ್ನ, ಅಂದ್ರೆ ಸಾಂದರ್ಭಿಕವಾಗಿ ಯಾವುದಾದ್ರೂ ಕಾರ್ಯಕ್ರಮ, ಅರಿವು ಕಾರ್ಯಕ್ರಮಗಳಿದ್ದಾಗ ಅದ್ರ ಬಗ್ಗೆ ಸಣ್ಣ ಸಣ್ಣ ಪ್ರಹಸನಗಳನ್ನ ಬರೆದು ಅದನ್ನ ಮಕ್ಕಳಿಗೆ ಕಲಿಸೋ ಮೂಲಕ ಹೀಗೆ ರಂಗಭೂಮಿ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ. ಇದೆಲ್ಲದರ ಬಗ್ಗೆ ಮುಖ್ಯವಾಗಿ ನಾನು ಕೇಳ್ಬೇಕು ಅನ್ಕೊಂಡಿದ್ದು, ನಾನು ಜನಪದ ಅದರಿಂದನೇ ತಗೊಂಬಂಬಿಟ್ಟೆ ಆಸಕ್ತಿ ಅಂತ. ಈ ಮಧ್ಯೆ ನಿಮ್ಗೆ ಓದಿನ ಆಸಕ್ತಿ ಇತ್ತ? ಸಾಹಿತ್ಯಿಕವಾಗಿ ನೀವು ಓದುತ್ತಿದ್ರ? ಏನು ಓದುತ್ತಿದ್ರಿ? ಯಾವ ಪ್ರಕಾರ ನಿಮ್ಮನ್ನು ಹೆಚ್ಚು ಸೆಳೀತಾ ಇತ್ತು? ಇಲ್ಲಿ ಆರಂಭದಲ್ಲಿ ಏನಂದ್ರೆ ನಮ್ಮ ಮನೆಯಲ್ಲಿ ಒಂದು ಆತರ ವಾತಾವರಣ ಇತ್ತು. ಎಲ್ಲ ಸಾಹಿತಿಗಳು, ಓದುಗರು ಆತರ ಏನಲ್ಲ. ನಮ್ಮ ಊರಲ್ಲಿ ಲೈಬ್ರರಿ ಇದ್ದಿದ್ರೆ ಲೈಬ್ರರಿ ಪುಸ್ತಕಗಳು ಮನೆಗೆ ಬರ್ತಾ ಇದ್ದು, ಹೆಣ್ಣು ಮಕ್ಕಳೆಲ್ಲ ಕಾದಂಬರಿಗಳನ್ನ ಹಿಡ್ಕೊಂಡು ಓದ್ತಾ ಇದ್ರು. ಮತ್ತೆ ಮನೇಲಿ ಪುರುಷರು ಏನ್ ಮಾಡ್ತಿದ್ರು, ಪೇಪರ್ನ ಓದ್ತಾ ಇದ್ರು. ಆಮೇಲೆ ನನ್ನ ಕೈಲಿ ಪತ್ರಗಳನ್ನ ಬರ್ಸೋರು, ನಮ್ಮ ದೊಡ್ಡಪ್ಪ ನನ್ನ ಕೈಲಿ ಪತ್ರ ಬರ್ಸೋರು, ಪತ್ರವನ್ನ ಓದಿ ಹೇಳು ಅಂತ ಹೇಳೋರು. ಅಥವಾ ಯಾವ್ದಾದ್ರು ವಿಷಯ ಇದ್ದಾಗ ನಮ್ಮಲ್ಲಿ ಅನಕ್ಷರಸ್ಥ ಅವರು ಇದ್ರು, ನಮ್ಮ ದೊಡ್ಡಮ್ಮ ಅವರೆಲ್ಲ, ಅವ್ರಿಗೆ ಓದಕ್ ಬರ್ಲಿಲ್ಲ ಅಂದ್ರೆ ಓದೊಂಚೂರು ಹೇಳು ಅಂತ ಹೇಳೋರು. ಅದೇನೋ ಹೇಳ್ತಾರಲ್ಲ, ಓದ್ತಾ ಓದ್ತಾ ನಮ್ಗೆ ಸ್ಪಷ್ಟವಾಗ್ತಾ ಹೋಗುತ್ತೆ, ಬರಿತಾ ಬರ್ತಾ ಶುದ್ಧವಾಗ್ತಾ ಹೋಗುತ್ತೆ ಭಾಷೆ ಅನ್ನೋ ಹಾಗೆ. ನಾನು ಅವುಗಳನ್ನ ಓದಿ ನನಗೆ ಅವ್ರಿಗೆ ಓದಿ ಹೇಳಬೇಕು ಅನ್ನೋದಷ್ಟೇ. ಅವಾಗ ನಾನು ಓದಬೇಕು ಅನ್ನೋದಲ್ಲ ನನಗೆ. ಚಿಕ್ಕದ್ರಲ್ಲಿ ಮಕ್ಳಿಗೆ ಏನು ಗೊತ್ತಿರುತ್ತೆ, ಅವ್ರು ಪತ್ರ ಬರ್ಸ್ತಾರೆ, ಬರಿಬೇಕು ಅನ್ನೋದಷ್ಟೇ. ಇದನ್ನ ಮುಂದೆ ನಾನು ಬರಿತೀನಿ ಅನ್ನುವಂಥ ಯಾವುದೂ ತನ್ನ ತಲೆ ಒಳಗಿರ್ಲಿಲ್ಲ. ಅವ್ರು ಪತ್ರ ಬರೆಸ್ತಾ ಇದ್ರು, ನಾನು ಬರಿತಾ ಇದ್ದೆ. ಅವ್ರು ಓದು ಅಂತ ಹೇಳ್ತಿದ್ರು, ನಾನು ಓದ್ತಾ ಇದ್ದೆ. ಇದು ಆರಂಭವಾಗಿ ಶುರುವಾಗಿದ್ದು ನನಗೆ. ಪತ್ರಗಳನ್ನ ಬರೆಯುವಾಗ ನನ್ನ ಆಲೋಚನೆ ಏನಂದ್ರೆ, ಅವ್ರು ಹೇಳಿದ್ದು, ಅವರು ಉಕ್ತ ಲೇಖನ ಹಿಂಗೆ ಬರಿಬೇಕು ಅಂತ ಹೇಳ್ತಿಲ್ಲ, ಅದ್ರ ಜೊತೆಗೆ ನನ್ನದೇ ಆಗಿರುವಂಥ ಕೆಲವು ಶಬ್ದಗಳನ್ನ ಸೇರಿಸಿ ಬರ್ತಾ ಇದ್ದೆ. ಈಗ ಅದು ಇವಾಗ ಬಹುಶಃ ಪ್ಲಸ್ ಆಗ್ತಿದೆ ನನಗೆ ಅನ್ಸುತ್ತೆ. ಹಾಗೆ ನನ್ನದೇ ಆಗಿರುವಂಥ ಕೆಲವು ಶಬ್ದಗಳನ್ನ ಸೇರಿಸಿ ಬರಿತಾ ಇದ್ದೆ. ಮನೆಯಲ್ಲಿ ಪುಸ್ತಕಗಳ ಬಗ್ಗೆ, ಅನಕ್ರವ್ರ ಬಗ್ಗೆ, ಭೈರಪ್ಪನವ್ರ ಬಗ್ಗೆ, ನಮ್ಮ ಜಿಲ್ಲೆಯವರೇ ಅಲ್ವಾ, ಅವ್ರ ಬಗ್ಗೆ ತುಂಬಾ ಏನಾಗ್ತಿತ್ತು ಅಂದ್ರೆ ಡಿಸ್ಕಷನ್ ನಡೀತಾ ಇತ್ತು. ಕೆಲವು ರಾಮಾಯಣ ಮಹಾಭಾರತದ ಕಥೆಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ರು. ಅವರು ಬಿಡುವಿನ ವೇಳೆಗೆ ಅಥವಾ ಏನೋ ಅವರ ಪ್ರಶ್ನೆಗಳಿಗೆ ಉತ್ತರಕ್ಕೆ ಡಿಸ್ಕಷನ್ ನಡೀತಾ ಇತ್ತೆ ಹೊರತು ಅದರಿಂದ ನಮ್ಗೆ ಎಷ್ಟು ಲಾಭ ಆಗ್ತಿತ್ತು, ನಮ್ಗೆ ಎಷ್ಟೋ ಕಥೆಗಳು, ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತಾಗ್ತಾ ಇತ್ತು. ಮನೇಲಿ ಹೇಳ್ತಿದ್ದ ಕಥೆಗಳು, ಜನಪದ ಕಥೆಗಳು, ಕೆಲವೆಲ್ಲ ಕಾಲ್ಪನಿಕ ಕಥೆಗಳು, ಅವೆಲ್ಲ ಒಂದು ಕುತೂಹಲ ಮೂಡಿಸ್ತಾ ಇತ್ತು. ಅದಾದ್ಮೇಲೆ ನಾನು ಶಾಲೆಗಳಲ್ಲಿ ಸ್ಪರ್ಧೆಗಳಿರ್ತೀವಿ, ಪ್ರಬಂಧ ಸ್ಪರ್ಧೆ ಬರೆಯೋದು. ಪ್ರಬಂಧ ಸ್ಪರ್ಧೆ ಬರೆಯುವಾಗೆಲ್ಲ ಏನು ಮಾಡ್ತೀವಿ, ನಾನು ಈ ಪತ್ರ ಬರಿತಿದ್ನಲ್ಲ ಆ ಶಬ್ದಗಳನ್ನೆಲ್ಲ ಅಲ್ಲಿ ಬಳಸ್ಕೊಂಡು ಕೆಲವು ಪ್ರಬಂಧಗಳನ್ನ ಬರಿತಾ ಇದ್ದೆ. ಶಿಕ್ಷಕರು ಕೂಡ ನನಗೆ ಮಾರ್ಗದರ್ಶನ ನೀಡ್ತಾರೆ, ಹೀಗೆ ಬರಿಬೋದು ಅಂಥೇಳಿ. ಅವರ ಮಟ್ಟಿಗೇನು ಅವ್ರು ಮಾರ್ಗದರ್ಶನ ಕೊಡ್ತಾ ಇದ್ರು. ಅದ ಬರವಣಿಗೆಗೆ ಗುರುತಿಸುವಿಕೆ ಸಿಕ್ಕಿದ್ದು ಯಾವಾಗ ನಿಮ್ಗೆ ಹೆಚ್ಚೆಚ್ಚು ಬರಬೇಕಂತ ಅನ್ನಿಸ್ತು? ಸೀರಿಯಸ್ ಆಗಿ ಬರವಣಿಗೆಗೆ ತೊಡಗಿಸ್ಕೊಂಡಿದ್ದೆ ಹೇಗೆ? ಇದೆ, ಅಲ್ಲಿ ಹಾಸನದಲ್ಲಿ ಒಂದಷ್ಟು ಕವಿಗೋಷ್ಠಿಗಳು ಅವೆಲ್ಲವೂ ನಡೀತಾ ಇತ್ತು. ಕೆಲವು ಸಾಹಿತ್ಯ ಗೋಷ್ಠಿಗಳೆಲ್ಲ ನಡೀತಾ ಇತ್ತು. ಕೆಲವು ಕವಿತೆಗಳನ್ನ ಪತ್ರಿಕೆಗಳಲ್ಲೂ ಕೂಡ ಪ್ರಕಟ ಆಗ್ತಾ ಇತ್ತು. ಆಮೇಲೆ ಕಾಲೇಜಿನಲ್ಲಿ ಪತ್ರಿಕೆ ಸಂಚಿಕೆಗಳಿರ್ತಾ ಇತ್ತು. ಆ ಸಂಚಿಕೆಗಳಲ್ಲೂ ಕೂಡ ನಾನು ಬರಿತಾ ಇದ್ದೆ. ಅದಾದ ನಂತರ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಬೇಕು ಅಂತ ಕೆಲವು ಕವಿತೆಗಳನ್ನ ಬರೆದು ನಾನು ವಾಚನ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇನ್ನು ಯಾಕೆ ಬರಿಬಾರ್ದು ಅಂತಲೇ ಅನ್ಕೊಳ್ತಿದ್ದೆ. ಆದ್ರೆ ಪುಸ್ತಕ ರೂಪದಲ್ಲಿ ಬರೆಯುವಂತಹ ಕವಿತೆಗಳು ನನಗಿದೆಯಾ ಇಲ್ವಾ ಅಂತ, ಆ ಗಟ್ಟಿತನ ನನಗಿದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ನನ್ನಲ್ಲೇ ಇತ್ತು. ಈಗಲೂ ಕೂಡ ನನಗೆ ಆ ಗೊಂದಲ. ಆ ಟೈಮಲ್ಲಿ ನಿಮ್ಗೆ ಯಾರೋ ಒಬ್ಬ ಸಾಹಿತಿಗಳ ಒಡನಾಟ ಇತ್ತ? ಬರಿತಿದ್ದವರು ನಿಮ್ಗೆ ಯಾರೋ ಹೇಳ್ತಿದ್ದವರು, ಇದು ಚೆನ್ನಾಗಿದೆ, ಹಿಂಗ್ ಬರಿ, ಹಿಂಗ್ ಓದು ಅಂತ ಹೇಳ್ತಿದ್ದವರು ಒಡನಾಟ ಇತ್ತ? ಅಲ್ಲ, ಖಂಡಿತ ಎಲ್ಲರೂ ಒಂದು ವೇದಿಕೆಯಲ್ಲಿ ಕವಿತೆಯನ್ನು ಓದಿ ಬಂದ್ಮೇಲೆ ಚೆನ್ನಾಗಿದೆ ಅಂತ ಹೇಳೋದಾಗ್ಲಿ ಅಥವಾ ಇನ್ನೂ ಚೆನ್ನಾಗಿ ಬರಿ ಅಂತ ಹೇಳೋದಲ್ಲ, ಅದು ಸಹಜ. ಎಲ್ಲರೂ ಬಂದು ಹಿರಿಯರಾದವ್ರು ಎಲ್ಲರೂ ಕೂಡ ಬೆನ್ನು ತಟ್ಟಿ ನನಗೆ ಹೇಳ್ತಾರೆ, ಹೇಳಿದ್ದಿದೆ. ಆದ್ರೆ ನಿಮ್ಮ ಮೇಲೆ ಪ್ರಭಾವ ಬೀರಿದವರು, ಹೀಗೆ ಬರಿಬೇಕು ಇವ್ರ ಥರ ಆ ಥರ ಅನಿಸಿದವರು, ಅಥವಾ ನೀವು ಹೆಚ್ಚು ಇಷ್ಟಪಟ್ಟೆ ಓದಿದವರು ಯಾರಿರ್ಬೋದು? ಆರಂಭದಲ್ಲಿ ನನಗೆ ಸಾಮಾನ್ಯವಾಗಿ MK ಇಂದಿರಾ ಅವ್ರ ಕಾದಂಬರಿಗಳು, ಇಂಥ ಸಾಯಿ ಸುತ್ತಿ ಅವರು, ಈ ಥರದವರು ಕಾದಂಬರಿಗಳು, ತ್ರಿವೇಣಿ ಅವ್ರ ಕಾದಂಬರಿಗಳನ್ನೆಲ್ಲ ಮನೇಲಿ ತರ್ತಾ ಇದ್ರು. ಈ ಅಡುಗೆ ಮನೆಯ ಸಾಹಿತ್ಯ ಅನ್ನೋಕೆ ಅದು ಅಡುಗೆ ಮನೆ ಪುಸ್ತಕಗಳಾಗಿದ್ವು. ಅವೆಲ್ಲ ಮನೆಗಳಲ್ಲಿ ಅಡುಗೆ ಎಲ್ಲ ಮುಗಿದ್ಮೇಲೆ ಕುತ್ಕೊಂಡೆಲ್ಲ ಓದೋರು. ಅದು ನಮ್ಮ ಮನೇಲಿ ಒಂದು ಕಾದಂಬರಿ ಬಂದ್ರೆ ಅದು ಇಡೀ ಮನೆ ಮಂದಿ ಎಲ್ಲ ಓದಿ ಪಕ್ಕದ ಮನೆಗೂ ಕೂಡ ಹೋಗ್ತಾ ಇತ್ತು. ಆ ಥರದ್ದು ಒಂದು ಪರಿಪಾಠ ಇತ್ತು. ನಮ್ದು ಒಟ್ಟು ಕುಟುಂಬ, ಮತ್ತೆ ಎಲ್ಲ ಬಂಧುಗಳೆಲ್ಲ ಪಕ್ಕನೇ ಇದ್ದಿದ್ರಿಂದ ಒಂದು ಕಾದಂಬರಿ ಇಡೀ ವಟಾರವನ್ನೇ ಸುತ್ತಿ ಬರ್ತಾ ಇತ್ತು. ಹಾಗೆ ಸಹಜವಾಗಿ ನಾವು ಅದನ್ನ ಓದ್ತಾ ಇದ್ವಿ. ಆಮೇಲೆ ಲೈಬ್ರರಿಯಿಂದ ಪುಸ್ತಕವನ್ನ ತರುವಂತ ಕೆಲಸ ನಂದೇ ಆಗಿರ್ತಿತ್ತು. ನಾನು ಹೋದಾಗ ಲೈಬ್ರರಿನಲ್ಲಿ ಎಲ್ಲ ಪುಸ್ತಕಗಳನ್ನ ಒಂದು ಕಡೆಯಿಂದ ಕಣ್ಣಾಡಿಸ್ಕೊಂಡ್ ಬರ್ತಿದ್ದೆ. ಆಮೇಲೆ ಒಂದು ಫಸ್ಟ್ ಪೇಜು ಲಾಸ್ಟ್ ಪೇಜು ಓದ್ಬಿಟ್ಟು ತಗೊಂಡ್ಬರ್ತಾ ಇದ್ದೆ. ಅಥವಾ ಲೈಬ್ರರಿ ಹತ್ರ ಕೇಳ್ತಿದ್ದೆ, ಈ ಪುಸ್ತಕ ಚೆನ್ನಾಗಿದೆ, ಈ ಪುಸ್ತಕ ಚೆನ್ನಾಗಿದ್ಯಾ ಅಂತ ಹೇಳಿ.
ಹಾಗಾಗಿ ಇವೆಲ್ಲ ಒಂದು ರೀತಿ ನನಗೆ ಪ್ರಭಾವ ಬೀರಿದಂಥವೇ ಆಗಿದೆ. ಓಕೆ ಮೇಡಮ್, ಈಗ ನಿಮ್ಮ ಒಂದೆಲೆ ಮೇಲಿನ ಕಾಡು, ಒಂದೆಲೆ ಮೇಲೆ ಇಡೀ ಕಾಡನ್ನು ಕೂರಿಸಿದ್ದೀರಾ, ಪ್ರಬಂಧ ಸಂಕಲನಗಳು. ಅದು ನಿಮಗೆ ಫಸ್ಟ್ ಪುಸ್ತಕ ಅನಿಸಿದ್ರು, ಯಾರೇ ಓದಬೇಕಾದ್ರೂ ಅದು ಫಸ್ಟ್ ಪುಸ್ತಕ ಅನ್ನೋ ಥರ ಇಲ್ಲ. ನಿಮ್ಮ ಭಾಷೆ ಆಗಿರ್ಬೋದು ಮತ್ತು ಭಾವಗಳನ್ನ ಅದಕ್ಕೆ ಗಟ್ಟಿ ಇಳಿಸೋದೇ ಆಗಿರ್ಬೋದು, ತುಂಬ ಅದ್ಭುತವಾಗಿದೆ. ಅದಕ್ಕೂ ಮುಂಚೆ ಈ ಹೆಸರು ಇದೆಯಲ್ಲ, ಒಂದೆಲೆ ಮೇಲಿನ ಕಾಡು, ಇದು ಹೊಳೆದಿದ್ಯಾಗೆ, ಯಾಕೆ ಆ ಹೆಸರು ಇಡಬೇಕನ್ನಿಸ್ತು? ಈಗ ಒಂದೆಲೆ ಮೇಲಿನ ಕಾಡು ಆ ಪುಸ್ತಕ ಬರೋದಕ್ಕೆ ಮುಂಚೆ ಏನಾಯ್ತು ಅಂದರೆ, ಕೊರೋನಾ ಸಮಯದಲ್ಲಿ ಎಲ್ಲರೂ ಕೂಡ ಮನೆಯಲ್ಲೇ ಇದ್ವಿ. ಅಂಥ ಸಂದರ್ಭದಲ್ಲಿ ಚಲಂ ಹಾಡ್ಲಳ್ಳಿಯವರು, ಜೇನುಗಿರಿ ಪತ್ರಿಕೆಯ ಸಂಪಾದಕರು ಚಲಂ ಹಾಡ್ಲಳ್ಳಿಯವರು ಯೂಟ್ಯೂಬ್ನಲ್ಲಿ ನೀವೊಂದು ಜನಪದ ಗೀತೆ ಹಾಡಿ ಅಂಥೇಳಿ ನನಗೆ ಪ್ರೋತ್ಸಾಹ ಕೊಟ್ಟು ಒಂದು ಕರೆ ಮಾಡಿದರು ಯೂಟ್ಯೂಬ್ನಲ್ಲಿ ಅಂತ. ನಾನು ಜನಪದ ಗೀತೆಯನ್ನು ರೆಕಾರ್ಡ್ ಮಾಡಿ ದಯಾ ಗಂಗನಘಟ್ಟ ಅವರು ಮತ್ತೆ ಶ್ರೀ ಇಬ್ರು ಸೇರಿ ಕೂಡ ಆ ಒಂದು ಹಾಡಿದಂಥ ಗೀತೆಯನ್ನ ತುಂಬಾ ಚಂದವಾಗಿ ಅದಕ್ಕೊಂದು ಮೇಕಿಂಗ್ ಎಲ್ಲ ಮಾಡಿ ಯೂಟ್ಯೂಬ್ನಲ್ಲಿ ಬಿಡ್ತಾ ಇದ್ರು. ಅದರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬರೋಕೆ ಶುರುವಾಯಿತು. ಅದ ನಂತರ ಒಂದಿನ ಚಲಂ ಹಾಡ್ಲಳ್ಳಿಯವರು ಕರೆ ಮಾಡಿ, ಅಕ್ಕ ನೀವು ಅದಕ್ಕೆ ಪೂರಕವಾಗಿರೋ ಒಂದು ಲೇಖನ ಬರೆದು ಕಳಿಸ್ಬೇಕು, ನೀವು ಜನಪದ ಗೀತೆ ಏನು ಹಾಡ್ತಾ ಇದ್ದೀರಲ್ಲ ಅದಕ್ಕೆ ಪೂರಕವಾಗಿರುವಂತಹ ಲೇಖನವನ್ನ ಬರೆದು ನನ್ನ ಪತ್ರಿಕೆಗೆ ಕಳಿಸ್ಬೇಕು ಅಂತ ಹೇಳಿದ್ರು. ಆರಂಭದಿಂದ ನನಗೆ ಭಯನೇ ಇತ್ತು, ಯಾಕಂದರೆ ಲೇಖನ ಒಂದು ಪತ್ರಿಕೆಗೆ ಬರೆಯೋದು ಅನ್ನೋದು ನನಗೆ ಮೊದಲ ಪ್ರಯತ್ನ. ಅದು ಏನಾಗಲಿ ಅಂತ ಒಂದು ಲೇಖನವನ್ನು ನಾನು ಬರೆದು ಕಳಿಸ್ದೆ. ಮೊದಲನೇ ಲೇಖನಕ್ಕೆ ನನಗೆ ಒಳ್ಳೆ ಪ್ರತಿಕ್ರಿಯೆ ಬಂತು. ಜನಪದದ ಬಗ್ಗೆ ತ್ರಿಪದಿಗಳನ್ನು ಬರೆದು ಅದಕ್ಕೆ ಒಂದು ವಿಶ್ಲೇಷಣೆ ಮಾಡ್ತಾ ಹೋದೆ. ಅದಾದ ನಂತರ ನನಗೆ ಓದಿದವರ ಬಂದಂತಹ ಪ್ರತಿಕ್ರಿಯೆ ತುಂಬ ಆಪ್ತವಾಗ್ತಾ ಹೋಯಿತು, ನಾನು ಬರೀಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ಜನಪದಕ್ಕೆ ಸಂಬಂಧಪಟ್ಟ ಹಾಗೆ ಲೇಖನಗಳನ್ನು ಬರಿತಾ ನನಗೆ ಚಲಂ ಅವರು ಒಂದು ಸಲಹೆ ಕೊಟ್ಟರು, ನೀವು ಆ ಲೇಖನದ ಜೊತೆಗೆ ಒಂದಷ್ಟು ನಿಮ್ಮ ಅನುಭವಗಳನ್ನು ಕೂಡ ಸೇರಿಸ್ಕೊಂಡು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಂದ್ಬಿಟ್ಟು ನಾನು ಆ ಜನಪದಕ್ಕೆ ಸಂಬಂಧಪಟ್ಟಾಗಿ ನನ್ನ ಅನುಭವನ ಸೇರಿಸ್ಕೊಂಡು ಬರೆದೆ ಒಂದೆರಡು. ಅದು ಕೂಡ ತುಂಬ ಚೆನ್ನಾಗಿದೆ ಅನ್ನುವಂಥ ಪ್ರತಿಕ್ರಿಯೆ ಬಂದ ಮೇಲೆ ಈಗ ಸಕಲೇಶಪುರದ ಗ್ರಾಮೀಣ ಭಾಗದ ಒಂದಷ್ಟು ಚಿತ್ರಣವನ್ನು ಹಾಡ್ಲಳ್ಳಿ ನಾಗರಾಜ್ ಅಂತ ಹಿರಿಯ ಸಾಹಿತಿಗಳು ಎಲ್ಲರೂ ಕೂಡ ಗ್ರಾಮೀಣ ಬದುಕಿನ ಬಗ್ಗೆ ಸಾಕಷ್ಟು ಕತೆ ಕಾದಂಬರಿ ಎಲ್ಲ ಇದೆ. ನಗರ ಭಾಗದ ಬಗ್ಗೆ ಒಂದಷ್ಟು ನಗರ ಭಾಗದ ಚಿತ್ರಣವನ್ನು ಕಟ್ಟಿಕೊಡೋಕೆ ಸಾಧ್ಯನಾ ಅಂಥೇಳಿ ಚಲಂ ಅವ್ರು ಹೇಳಿದಾಗ, ನನ್ನ ಬಾಲ್ಯದಲ್ಲಿ ನಾನು ನೋಡಿದಂಥ ಸಕಲೇಶಪುರ, ಅಲ್ಲಿನ ಸುತ್ತಮುತ್ತಲ ಭಾಗದ ಪರಿಚಯ, ಅಲ್ಲಿನ ಮಳೆ, ಅಲ್ಲಿನ ನೀರು, ಅದ್ರ ಬಗ್ಗೆ ನನ್ನ ಲೇಖನದಲ್ಲಿ ನನ್ನ ಬಾಲ್ಯದ ಅನುಭವಗಳು ಮತ್ತು ಆ ಊರಿನ ಚಿತ್ರಣ ಎರಡನ್ನೂ ಸೇರಿಸ್ಕೊಂಡು ನಾನು ಲೇಖನವನ್ನು ಬರೆದೆ. ಆ ಲೇಖನಗಳು ಬರೆಯುವಾಗ ಇದು ಪುಸ್ತಕ ಆಗೋದಿಲ್ವಾ ಯಾವುದರ ಬಗ್ಗೆ ನಂಗೆ ಗಮನ ಇರಲಿಲ್ಲ. ವಾರಕ್ಕೊಂದು ಲೇಖನ ಬರಬೇಕು, ಆ ಲೇಖನಕ್ಕೆ ಏನು ಸಾಧ್ಯವಾಗುತ್ತೋ ಆ ಸಮಯದಲ್ಲಿ ಅದನ್ನು ಮಾತ್ರ ನಾನು ಅಲ್ಲಿ ಕಟ್ಟಿಕೊಡ್ತಾ ಹೋದೆ. ಅದಾದ ನಂತರ ನಿರಂತರವಾಗಿ 1 ವರ್ಷಗಳ ಕಾಲ ನನ್ನ ಲೇಖನಗಳು ವಾರಕ್ಕೊಂದಂತೆ 50 ಲೇಖನಗಳು ಪತ್ರಿಕೆಯಲ್ಲಿ ಬಂತು. ಓದುಗರಿಂದ ಬಂದಂಥ ಪ್ರತಿಕ್ರಿಯೆಗಳನ್ನ ನೋಡಿ ನನಗೆ ಆಶ್ಚರ್ಯ ಆಯ್ತು, ಹೌದಾ ನಾನು ಬರಿತಾ ಇದ್ದೀನಾ ಅಂತನ್ನೋದು. ಅದು ನನಗೆ ಒಂದು ರೀತಿ ಬೆನ್ನು ತಟ್ಟುವಂತಹ ಕೆಲಸ. ನನ್ನೊಳಗಿನ ಸಾಧ್ಯತೆಗಳನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಚಲಂ ಹಾಡ್ಲಳ್ಳಿ. ನಿಮಗೆ ಸಾಧ್ಯ ಆಗತ್ತೆ, ನೀವು ಬರೆಯಬಲ್ರಿ ಅಂಥೇಳಿ. ಈ ಒಂದೆಲೆ ಮೇಲಿನ ಕಾಡು ಈ ಹೆಸರು ಹೊಳೆದಿದ್ದಲ್ಲಿ ಹೇಗೆ ಇಟ್ಟದ್ದು ಹೆಸರು ಅಂತ? ಈಗ ಆ ಲೇಖನಗಳನ್ನು ಬರೆದ ನಂತರ ಇರುವಂಥ ಅಷ್ಟು ಲೇಖನಗಳನ್ನು ನಾವು ಪುಸ್ತಕ ಮಾಡಬೇಕು ಅನ್ನುವಂಥ ಚಿಂತನೆ ನಡೆಸಿದಾಗ ಚಲಂ ಹಾಡ್ಲಳ್ಳಿ ಇವರು ಕೂಡ ಲೇಖಕಿ ಡಾಕ್ಟರ್ ಭವ್ಯ ನವೀನ್ ಅವರು ಕೂಡ ನಮ್ಮ ಜೊತೆ ಡಿಸ್ಕಷನಲ್ಲಿ ಇದ್ರು. ಯಾವ ಶೀರ್ಷಿಕೆಯನ್ನು ಇಡಬೇಕು ಅಂತ 3 ಜನ ತೀರ್ಮಾನ ಮಾಡಿಕೊಂಡಾಗ ಕೊನೆಯಲ್ಲಿ ಬಂದಂತಹ ಒಂದು ಶೀರ್ಷಿಕೆ ಒಂದೆಲೆ ಮೇಲಿನ ಕಾಡು. ಅದೇ ಯಾಕೆ ಶೀರ್ಷಿಕೆಯನ್ನ ಇಟ್ವಿ ಅಂತಂದ್ರೆ, ಮೂಲತಃ ನಾವು ಮಲೆನಾಡಿನವರು, ಈ ನಿಮ್ಮ ನಗರ ಭಾಗದವ್ರಿಗೆಲ್ಲ ನಾವು ಕಾಡು ಜನ ಅನ್ನೋದು ಸಾಮಾನ್ಯವಾಗಿ ಬೆಂಗಳೂರು ನಗರಿಗರಿಗೆ ಏನಪ್ಪಾ ಅಂದ್ರೆ ನಾವು ಘಟ್ಟದ ಜನಗಳೇನಿದ್ದೀವಿ, ಆಗ ಮಲೆನಾಡಿನ ಜನಗಳು ಕಾಡು ಜನರು ಅಂತ ಹೇಳಿ ಆರೋಗ್ಯವಂತರು ಕೂಡ ಇರಬಹುದು. ಈ ಕಾಡು ಅಂತನ್ನೋದೇ ನಮ್ಗೆ ತುಂಬಾ ಒಂದು ಆಪ್ತತೆ, ಒಂದು ಹಸಿರು ಅಂತ ಅನ್ಸುತ್ತೆ ಅಲ್ವಾ. ಎಲೆ ಕೂಡ ಒಂದು ಜೀವಂತಿಕೆಯ ಪ್ರತೀಕ. ಒಂದು ಕೊನೆನ ನಾವು ನೆಟ್ಟುವಾಗ ಅಥವಾ ಮೊಳಕೆ ಹೊಡೆದಾಗ 2 ಎಲೆ ಹೊಡೆದ್ರೆ ಮಾತ್ರ ಅದು ಗಿಡ. ಮತ್ತೆ ಎಲೆ ಮೂಲಕನೇ ನಾವು ಒಂದು ಮರನ ಗುರುತಿಸ್ತೀವಿ, ಇದು ಆಲದ ಮರ, ಇದು ಅರಳಿ ಮರ, ಇದು ಬೇವಿನ ಮರ, ಇದು ಮಾವಿನ ಮರ ಅಂತ ಹೇಳಿ. ಇಂಥ 100 ಮರಗಳು ಸೇರಿದ್ರೆ ಕಾಡಲ್ವಾ. ಜೀವಂತವಾಗಿರೋಂಥ ಒಂದು ಎಲೆಯ ಮೂಲಕ ಇಡೀ ನಾವು ಕಾಡಿನ ಚಿತ್ರಣವನ್ನ ಗ್ರಹಿಸ್ಕೋತೀವಿ. ಹಾಗೆ
ನನ್ನ ಮೂಲಕ ನಾನು ಇಡೀ ನನ್ನ ಬದುಕಿನ ಹಲವು ಅನುಭವಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಅದೇ ಒಂದೆಲೆ ಮೇಲಿನ ಕಾಡು. ಬ್ಯೂಟಿಫುಲ್. ಈಗ ನಿಮ್ಮ ಒಂದೆಲೆ ಮೇಲಿನ ಕಾಡನ್ನು ನಾವು ಓದ್ತಾ ಹೋಗ್ದಂಗೆ ಅದು ಒಂದು ಊರು ಚಿಕ್ಕದಾಗಿ ಫಸ್ಟು ಒಂದು ವಟಾರ ಥರ ಒಂದು ಮನೆ, ಒಂದು ಜಾಗ, ಮತ್ತೆ ಊರು ಮನೆ ಮಾತಂದ್ರೆ ಅದು ಆಕ್ರಮಿಸ್ಕೊಳ್ತಾ ಹಿಂಗೆ ಚಲನೆ ಮಾಡ್ತಾ 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 ಹೋಗುತ್ತೆ. ಅದರೊಳಗೆ ನಿಮ್ಮ ಅನುಭವಗಳು ಎಲ್ಲೋ ಒಂದು ಕಡೆ ಅದನ್ನು ನಾವು ನಿಮ್ಮಿಂದ ಹೊರಗಡೆ ಇಟ್ಟು ನೋಡೋಕ್ಕಾಗಲ್ಲ. ಯಾವುದೇ ಬರವಣಿಗೆನ ನೀವು ಬದುಕಲ್ಲಿ ಕಂಡದ್ದಕ್ಕೆ ಬಟ್ಟಿ ಇಳಿಸಿ ತುಂಬ ಅದ್ಭುತವಾಗಿ ರೂಪ ಕೊಡ್ತಾ ಹೋಗ್ತೀರಾ. ಈ ಸೂಕ್ಷ್ಮತೆ ಇದೆಯಲ್ಲ, ನಿಮ್ಮ ಮೊದಲ ಲೇಖನ ರಜಿಯಾ ಬಗ್ಗೆ ನೀವು ಬರೆದಿದ್ದೀಯಲ್ಲ, ಅದು ಎಲ್ಲೋ ಒಂದು ಕಡೆ ನಾವು ಹಳ್ಳಿಗಳಲ್ಲಿ ನೋಡಿ ಬಿಟ್ಬಿಡ್ತೀವಿ. ಎಲ್ಲರ ಬದುಕು ಏನೋ ಒಂದು ದುರಂತ ಆಗುತ್ತೆ. ಹಾಗೆ ಅಷ್ಟು ಕಾಲ ನಿಮ್ಮೊಳಗೆ ಆ ಘಟನೆಗಳು ಕಾಡಿದ್ದೆ ಹೇಗೆ ಮೇಡಮ್? ಅಂದರೆ ಸಾಮಾನ್ಯವಾಗಿ ನಮ್ಗೆ ಏನಾಗುತ್ತೆ ಅಂತಂದ್ರೆ, ನಾವು ಬಾಲ್ಯದ ಘಟನೆಗಳು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಅಚ್ಚೊತ್ತಿರುತ್ತವೆ. ಅವನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ಒಂದು ಹಂತದವರೆಗೂ. ನಾವು ಪ್ರೌಢಾವಸ್ಥೆಗೆ ಬಂದ ನಂತರ ಕೆಲವು ಘಟನೆಗಳನ್ನ ಮರಿತಾ ಹೋಗ್ತೀವಿ. ಆದ್ರೆ ಬಾಲ್ಯದ ಘಟನೆಗಳಿದ್ದಾವಲ್ಲ, ಯಾವಾಗಲೂ ನೆನಪಲ್ಲಿ ಉಳಿಯುತ್ತೆ. ಮತ್ತೆ ಪ್ರತಿ ಹಂತದಲ್ಲೂ ಕೆಲವು ನಮ್ಮ ಘಟನೆಗಳ ಸಂಭವಿಸಿದಾಗ ಅದು ಮತ್ತೆ ಮರುಕಳಿಸ್ತಾನೆ ಇರುತ್ತೆ. ರಜಿಯಾ ತುಂಬಾ ಆಪ್ತ ಗೆಳತಿ. ಅವಳ ತುಂಬಾ ನನ್ನ ಮನಸ್ಸಿನ ಆಳಕ್ಕೆ ಹೇಳ್ತಿದ್ಲು. ಯಾಕೆಂದ್ರೆ ಇಡೀ ಸಕಲೇಶಪುರವನ್ನ, ನಾನು ನೋಡಿರದ ಸಕಲೇಶಪುರವನ್ನ ಅವಳು ನನ್ನ ಜೊತೆ ಸುತ್ತಾಡಿದಾಳೆ. ಅಲ್ಲಿ ಕರ್ಕೊಂಡು ಹೋದ್, ಇಲ್ಲಿ ತುಂಬಾ ಒಂಥರ ಜೀವಂತ ಲವಲವಿಕೆಯ ಒಂದು ಪ್ರತೀಕ ಅವಳೊಂಥರ. ಆ ರಜಿಯಾ ನಂತರದಲ್ಲಿ ನನಗೆ ಅವಳಿಲ್ಲ ಅನ್ನೋ ಕೊರಗು ನನಗೆ ತುಂಬಾ ಕಾಡ್ತು. ನನಗೆ ಯಾಕೆ ಕಾಡ್ತು ಅಂದ್ರೆ, ನಾನು ಅವಳಿಗೆ ನ್ಯಾಯ ಕೊಡ್ಸಕ್ಕಾಗ್ಲಿಲ್ಲ. ಅವಳಿಗೆ ನನ್ನಿಂದ ಏನೋ ಸಿಗುತ್ತೆ ಅಂತ ನಿರೀಕ್ಷೆ ನಂಗಿತ್ತು. ನಂಗೆ ಕೊಡೋಕ್ಕಾಗಲಿಲ್ಲ ಅನ್ನುವಂಥ ಕೊರಗು ನನಗೆ ಜಾಸ್ತಿ ಯಾವಾಗಲೂ ಅನ್ನಿಸ್ತಾ ಇತ್ತು. ಮತ್ತು ಆ ನೆನಪುಗಳು ನನಗೆ ತುಂಬ ಅಚ್ಚತ್ತಿತ್ತಲ್ಲ, ಹಾಗಾಗಿ ಅದನ್ನು ನಾನು ಅಲ್ಲಿ ಆ ಒಂದು ಬರಹದ ಮೂಲಕ ತೊಗೊಂಡು ಬಂದೆ ಅಂತ. ನಿಮ್ಮ ಬರಹದಲ್ಲಿ ನೀವು ಆಗಲೇ ಹೇಳಿದಿರಿ, ಸಕಲೇಶ್ಪುರ ನೀವು ಎಷ್ಟು ಪ್ರೀತಿಸ್ತೀರಾ, ಕಾಡು, ಮಳೆ. ಸಕಲೇಶ್ವರ ಮಳೆದ ಬಗ್ಗೆ ಒಂದು ಅದ್ಭುತವಾಗಿ ಲೇಖನ ಬರೀತೀರಾ. ಅಂದರೆ ಪ್ರತಿಯೊಂದನ್ನದು ಕಾವ್ಯನ, ಆತ್ಮಕಥನನ ಅಥವಾ ಪ್ರಬಂಧನ, ಕಥೆನ ಹೇಳೋಕ್ಕಾಗದಿರೋ ಥರ ಈ ಘನೀಕರಿಸಿದ ಕಥೆ ಇದೆಯಲ್ಲ, ನೀವು ಅದನ್ನು ಬಟ್ಟಿ ಇಳಿಸಿ ಬರೆದಿರೋ ಅಂಥದ್ದು. ಪ್ರತಿಯೊಂದರಲ್ಲೂ ಊರು, ಸಂಬಂಧಗಳು, ಅದರ ಬಗ್ಗೆನೇ ಮಾತಾಡ್ತಾ ಹೋಗ್ತೀರಾ. ಇದನ್ನೆಲ್ಲ ಆ ಊರಿನ ಜನಕ್ಕೆ ತಲುಪಿಸಿದ್ದೀರಾ ನೀವು ಓದಬೇಕಾದ್ರೆ? ನಿಮ್ಮ ಪುಸ್ತಕ ಓದಿ ಅವರ ಸ್ಪಂದನೆ ಹೇಗಿತ್ತು ಅನ್ನೋದೊಂದು. ನನಗೆ ಬರೀ ಊರಿನ ಜನಕ್ಕೆ ಆ ಥರ ಅಲ್ಲ, ಎಲ್ಲರಿಗೂ. ಈಗ ನಾನು ಬಾಲ್ಯದ ಕೆಲವು ಘಟನೆಗಳನ್ನ ಅಲ್ಲಿ ಹೇಳಿದ್ದೀನಿ ಅಂತಂದ್ರೆ ಅದ್ ನಂದೇ ಆಗಿರಲ್ಲ. ಕೆಲವ್ರಿಗೂ ಕೂಡ ಅದು ಅವರ ಬಾಲ್ಯದ ಕೆಲವು ಘಟನೆಗಳು ಕೂಡ ಸಮೀಕರಿಸುತ್ತೆ. ತುಂಬಾ ಜನ ನನಗೆ ಪ್ರತಿಕ್ರಿಯೆ ಕೊಟ್ಟಾಗಲೂ ಹೇಳು, ನಮ್ಮ ಬಾಲ್ಯದ ಘಟನೆ ನಮ್ಗೆ ನೆನಪಾಯ್ತು ಅಂತ. ನಾವೆಲ್ಲ ಊರಿನ ಮಳೆ ಬಗ್ಗೆ ಹೇಳಿದಾಗ ನಮ್ಮ ಊರಿನ ಮಳೆ ನೆನಪಾಯ್ತು. ನಾನೆಲ್ಲೋ ಅಲ್ಲಿ ನೀರಿನ ನದಿ ಬಗ್ಗೆ ಅಲ್ಲಿ ಬಟ್ಟೆ ಒಗಿತಾ ಇದ್ದಿದ್ದು ಒಂದು ಚಿತ್ರಣವನ್ನ ಕೊಟ್ರೆ, ನಮ್ಮ ಹಳ್ಳಿನಲ್ಲೂ ನಮ್ಮ ಕೆರೆನಲ್ಲೂ ಹೀಗೆ ನಾವು ಮಾಡ್ತಾ ಇದ್ವಿ ಅಂತನ್ನುವಂತು. ಈಗ ಎಲ್ಲ ಕಡೆ ಅದು ತಲುಪ್ತಾ ಇದೆ. ತಲುಪಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಬರ್ದಿದ್ರ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆ ಬರ್ತಿದ್ಯಲ್ಲ ಅನ್ನೋದು ನನಗೆ ಒಂದು ದೊಡ್ಡ ಖುಷಿ ಇದೆ, ನಂಗೊಂದು ಹೆಮ್ಮೆ ಇದೆ. ಈ ಸಾಹಿತ್ಯ ಕ್ಷೇತ್ರ, ಇವಾಗ ನೀವು ಒಂದು ಪುಸ್ತಕದ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರವೇಶಿಸಿದ್ದೀರಾ. ಈ ಪುಸ್ತಕಕ್ಕೆ ಈ ನಿಮ್ಮ ಸಮಕಾಲೀನ ಬರಹಗಾರರು, ಇವಾಗಿನ ಲೇಖಕರು, ಕವಿಗಳು, ಅವರಿಂದ ಬಂದ ಪ್ರತಿಕ್ರಿಯೆಗಳು ಹೇಗಿತ್ತು? ಹೇಗೆ ಸಿಕ್ತು ಸ್ಪಂದನೆ ಅಂತ? ನನಗೆ ಅದರಲ್ಲಿ ಮುನ್ನುಡಿ ಬರೆದಂತಹ ಕೇಶವ ಮಳಗಿ ಸರ್ ಅವರು ತುಂಬಾ ಒಳ್ಳೆಯ ಮಾತುಗಳನ್ನ ಬರೆದಿದ್ದಾರೆ. ನಂಗೆ ಅದಕ್ಕಿಂತ ಬೇಕಾ ಇಷ್ಟು ಒಳ್ಳೆ ಪ್ರತಿಕ್ರಿಯೆ, ಇಷ್ಟು ಬೆನ್ನು ತಟ್ಟುವಂತಹ ಕೆಲಸ. ಅದಾದ ನಂತರ ಕಾರ್ಯಕ್ರಮ ಪುಸ್ತಕ ಬಿಡುಗಡೆಗೆ ಕೃತಿಯ ಕುರಿತು ಚಹ ರಘುನಾಥ್ ಅವರು ಬಂದಿದ್ರು. ಅವರು ಪುಸ್ತಕದ ಪ್ರತಿ ಒಂದು ಸಾಲುಗಳನ್ನ ಹೆಕ್ಕಿ ಅದ್ರ ಬಗ್ಗೆ ವಿಮರ್ಶೆ ಮಾಡಿದ್ರು. ನಾನು ನಿಜವಾಗ್ಲೂ ಅವತ್ತು ಕಣ್ಣೀರ್ ಹಾಕ್ಬಿಟ್ಟೆ. ನಾನು ಎಷ್ಟು ಚಂದವಾಗಿ ಹೇಳಿದಾರಲ್ಲ, ಇಷ್ಟು ದೊಡ್ಡ ಬರಹಗಾರರು, ಇಷ್ಟು ದೊಡ್ಡ ಸಂಪರ್ಕದಲ್ಲಿರೋರು, ಅವರೇ ಇದ್ರ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಅಂತ ಅಂದಮೇಲೆ ನನ್ಗೆ ಅದಕ್ಕಿಂತ ಹಾರೈಕೆ ಬೇಕಾ ಅಂತ ಅನ್ನಿಸ್ತು. ಜೊತೆ ನಾನು ಯಾವಾಗ್ಲೂ ಏನು ಅನ್ಕೊಳ್ತಿದ್ದೀನಿ, 4 ಜನ ಕೂತ್ಕೊಂಡು ಮಾತಾಡುವಾಗ ನಾವು ಮಾತಿನಲ್ಲಿ ಕಳೆದು ಹೋಗ್ತೀವಿ. ಎಷ್ಟೋ ಒಳ್ಳೊಳ್ಳೆ ಮಾತುಗಳು ಆ ಕ್ಷಣಕ್ಕೆ ನಾವು ಬಿಟ್ಬಿಡ್ತೀವಿ ಅಲ್ಲೇ ಮಾತಾಡಿ. ಆ ಒಳ್ಳೆಯ ಮಾತುಗಳನ್ನ ನಾವು ಯಾಕೆ ದಾಖಲಿಸಬಾರ್ದವು ಅಂತ ನಾನು ಯಾವಾಗ್ಲೂ ಅದು ಅನ್ಕೋತಿದ್ದೆ. ಈ ಅನುಭವವನ್ನ ನಾನು ಪುಸ್ತಕ ರೂಪದಲ್ಲಿ ತಂದಿದ್ದು ಕೂಡ ಅದೇ ಉದ್ದೇಶ ಆಗ್ತದೆ. ಮನೆಯಲ್ಲಿ ಕೂಡ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿರುವಾಗ ಎಷ್ಟೋ ನಮ್ಮ ಬಾಲ್ಯದ ಘಟನೆಗಳನ್ನ ನಾವು ಮೆಲ್ಕು ಹಾಕ್ತಾ ಇದ್ವಿ, ಎಷ್ಟೋ ಆ ಊರಿನ ಘಟನೆಗಳನ್ನ ಮೆಲ್ಕು ಹಾಕ್ತಾ ಇದ್ವಿ. ಇದನ್ನ ಒಂದು ದಾಖಲೆ ರೂಪಕ್ಕೆ ದಾಖಲೆ ಮಾಡಬೇಕು ಅನ್ನೋವಂಥ ಯಾವುದು ನನಗೆ ಇದಿರಲಿಲ್ಲ, ಮಾಡಲೇಬೇಕು ಅನ್ನುವಂಥದ್ದೇನಿರಲಿಲ್ಲ. ಅದನ್ನು ಬರಿಬೇಕು. ನಾನು 35-40 ವರ್ಷದ ಹಿಂದೆ ನನ್ನ ಬಾಲ್ಯದಲ್ಲಿ ಇದ್ದಂಥ ನನ್ನ ಊರು, ಅಲ್ಲಿನ ಸುತ್ತಮುತ್ತ ವಾತಾವರಣ, ಅಲ್ಲಿನ ಬದುಕು,
ನನ್ನ ನಂತರದ ಜನ್ರೇಷನ್ಗೆ ಹೇಗೆ ಗೊತ್ತಾಗಬೇಕು? ಹೌದು. ಈಗ ಎಷ್ಟೋ ಬದಲಾವಣೆಗಳಾಗ್ತಾ ಇದೆ ಅಲ್ವಾ. ಈಗ ನಮ್ಮ ಅಜ್ಜ ಮುತ್ತಜ್ಜ ನಮ್ಮ ಅಜ್ಜಿಯ ಕಾಲದಲ್ಲಿ ಊರು ಹೇಗಿತ್ತು ಅನ್ನೋ ನಮಗೆ ಹೇಳಿದ್ರು, ಇನ್ನು ದಾಖಲೆ ಇಲ್ಲ. ನಾವು ನಮ್ಮ ಮಕ್ಳಿಗೆ ಹೇಳಿದ್ರೆ ನಮ್ಮ ಮಕ್ಕಳು ಅದನ್ನ ಹೆಂಗ್ ತಗೋತಾರೆ? ನಿಮ್ಮ ಬರಹದಲ್ಲಿ ನೀವು ಅದನ್ನ ತಗೊಳ್ತೀರಾ? ಅಂದ್ರೆ ಮೌಖಿಕ ಪರಂಪರೆ ಏನಿದೆ, ಬಾಯಿಂದ ಬಾಯಿಗೆ ಸಾಗೋದು, ಜನಪದದ ಮೂಲ ಅಂತ ಶಕ್ತಿ ಇರೋದೇ ಅಲ್ಲಿ ಮೌಖಿಕ ಪರಂಪರೆಯಲ್ಲಿ ಒಬ್ರಿಂದ ಒಬ್ಬರಿಗೆ ಸಾಗಿಸೋದು. ಇವಾಗ ಆ ಪರಂಪರೆಯನ್ನ ನೀವೆಲ್ಲೋ ನಿಮ್ಮ ಮುಂದಿನ ತಲೆಮಾರಿಗೆ ದಾಟಿಸ್ತಿದ್ದೀರಾ? ನೀವು ಮನೆಗೊಂದು ಹಿರಿತಲೆ ಇರಬೇಕು ಅನ್ನೋ ಲೇಖನ ತಗೊಬಹುದು, ಅಥವಾ ಅಮ್ಮ ಜನಪದದ ಬೆಳಗ್ಗೆದ್ ಯಾರನ್ನ ಅನ್ಬೇಕು ಅಂತ ತಗೊಳ್ಳೋ, ನೀವು ತಾಯಿ ಬಗ್ಗೆ ಹೇಳೋದಿರ್ಬೋದು. ಪ್ರತಿಯೊಂದನ್ನು ಆ ಮೌಖಿಕ ಪರಂಪರೆಯ ಶಕ್ತಿನ ಇಟ್ಕೊಂಡೇ ನೀವು ಲೇಖನಕ್ಕೆ ಇಳಿಸಿದ್ದು ಅಂತ ಅನ್ನೋ ತರದೊಂದು ಬರವಣಿಗೆ ಇದೆ. ಅಲ್ಲಿ ಜನಪದ ಹಾಡುಗಳನ್ನ ತಗೋತೀರಾ, ಗಾದೆ ಮಾತುಗಳನ್ನ ತಗೋತೀರಾ, ಎಲ್ಲ ತಗೋತೀರಾ. ಈ ಕನೆಕ್ಷನ್ ಹೇಗೆ ಸಾಧ್ಯ ಆಯ್ತು ನಿಮ್ಗೆ? ಕನೆಕ್ಷನ್ ಅದೇ ನಾನು ಇವಾಗಲೇ ಹೇಳಿದ್ದೆ. ದೊಡ್ಡಪ್ಪ ತುಂಬಾ ಕಥೆಗಳನ್ನ ಹೇಳ್ತಾ ಇದ್ರು, ಜನಪದ ಕಥೆಗಳನ್ನ. ಎಲ್ಲಿವರೆಗೆ ಅಂತಂದ್ರೆ ನಾ ಹೇಳ್ದೆ ನಮ್ದು ಒಟ್ಟು ಕುಟುಂಬ ಅಂತ ಹೇಳಿ. ನಾವೆಲ್ಲ ಮಕ್ಕಳು ದೊಡ್ಡ ಉದ್ದವಾದ ಕೌದಿನ ಮನೇಲಿ ಹಾಕ್ಬಿಡೋರು, ದೊಡ್ಡ ಕೌದಿನ ಒದಿಯಕ್ಕೆ ಕೊಡೋರು. ಫುಲ್ ಅದ್ರೊಳಗೆ ಎಲ್ಲ ತೋರ್ಕೋತಾ ಇದ್ವಿ ಅದೇ ಕೌದಿಗಳಲ್ಲಿ. ದೊಡ್ಡಪ್ಪ ಎಲ್ಲರಿಗೂ ಕಥೆಯನ್ನ ಹೇಳ್ತಾ ಇದ್ರು. ಅವನು ಹೂ 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 ಅಂತ ಹೂ ಗುಟ್ಟಿ ನಾವು ನಿದ್ದೆ ಮಾಡ್ಬಿಡ್ತೀವಿ. ಎಡಿ ರಾಜ್ಕುಮಾರ್, ಖಂಡಿತ ಎಡಿ ರಾಜ್ಕುಮಾರನ ಕಥೆ ಆಗಿರ್ಬೋದು, ಮಾತುಗಾರ ಮಲ್ಲಣ್ಣ ಅಂತ ಹೇಳಿ. ಆಮೇಲೆ ಅವ್ರು ಹೇಳೋರು ಚಂದ್ರಶೇಖರ ಅನ್ನುವಂತ ರಾಜ, ಚಂದ್ರಮತಿ ಅನ್ನುವಂತ ರಾಣಿ. ಅವೆಲ್ಲ ಚಂದ್ರ 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 ಅಂತಾನೆ ಬರುತ್ತೆ ಫುಲ್. ಅದು ಒಂಥರ ಈ ರೈಮಿಂಗ್ ವರ್ಡ್ಸ್ ತರ ನಮ್ಗೆ ಅದೊಂದು ಚಂದ್ರ 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 ಅನ್ನುವಂಥ ಚಂದ್ರಾವತಿ ಅನ್ನುವಂಥ ಚಂದ್ರಾಪುರ ಅನ್ನುವಂಥ ಊರು, ಚಂದ್ರಶೇಖರ ಅನ್ನುವಂಥ ರಾಜ, ಚಂದ್ರಮತಿ ಅನ್ನುವಂಥ ರಾಣಿ, ಚಂದ್ರಕುಮಾರ ಅಂತ ಹೇಳಿ ಅನ್ನುವಂತಹ ಮಗ. ಹೀಗೆ ಅವ್ರೇನು ಅದು ನಮಗೆ ಒಂದು ನೆನಪಿನ ಶಕ್ತಿಯನ್ನ, ಏಕಾಗ್ರತೆಯನ್ನು ಅಂತೂ ಜಾಸ್ತಿ ಮಾಡ್ತಾ ಇತ್ತು. ದೊಡ್ಡಪ್ಪ ಹೇಳುವಂತಹ ಅಥವಾ ಮಾವ ಹೇಳುವಂಥ ಜನಪದ ಕಥೆಗಳು ನಮ್ಮ ದೊಡ್ಡಮ್ಮ ಅನಕ್ಷರಸ್ತೆ, ಮಾತಿಗೊಂದು ಕತೆಗೊಂದು ಗಾದೆಯನ್ನ ಹೇಳ್ತಾ ಇದ್ರು. ಆ ಗಾದೆ ಮತ್ತುಗಳು ಮತ್ತೆ ನಮ್ಮ ಅಜ್ಜಿ ಒಂದು ಒಲೆ ಮುಂದೆ ಕೂತ್ಕೊಂಡು ಸಣ್ಣ ಗುಣಗೋರು ಆ ಜನಪದ ಹಾಡುಗಳನ್ನ. ಮತ್ತೆ ನಮ್ಮಮ್ಮ ಕೆಲಸ ಮಾಡುವಾಗ್ಲ ಅಥವಾ ಮಕ್ಕಳನ್ನ ತೂಗುವಾಗ್ಲೂ ಹೇಳುವಂತಹ ಹಾಡುಗಳು ಆಗಿರ್ಬೋದು. ಇವೆಲ್ಲವೂ ಕೂಡ ನನಗೆ ಆಸಕ್ತಿ, ನನ್ನ ಒಳಗೆ ಇರುವಂತಹ ಆ ಪ್ರತಿಭೆಯನ್ನ ಹೊರ ಹೊಮ್ಮಲಿಕ್ಕೆ ಇವೆಲ್ಲವೂ ಪೂರಕ ಆಯಿತು ಅಂತ ಅನ್ಕೊಳ್ತೀನಿ ನಾನು. ಈಗ ನಿಮಗೆ ಜನಪದದ ಬಗ್ಗೆ, ಕಲೆ ಬಗ್ಗೆ ಇರೋ ಆಸಕ್ತಿ ಇದೆಲ್ಲ ಇಟ್ಕೊಂಡು ಮತ್ತೆ ನೀವು ಒಂದು ಕಡೆ ಶಿಕ್ಷಕಿಯಾಗಿ ಕೆಲಸ ಮಾಡ್ದಂಥವ್ರು, ಈ ಬರಹ, ಈ ಓದು, ಈ ಹುಡುಕಾಟ ಇದೆಲ್ಲದ ಪ್ರಭಾವ ನಿಮ್ಮ ವೃತ್ತಿ ಬದುಕಿನ ಮೇಲೆ ಮತ್ತೆ ಮಕ್ಕಳ ಮೇಲೆ ಹೇಗೆ? ಖಂಡಿತ ನಾನು ನಿಜವಾಗ್ಲೂ ನಾನು ಶಿಕ್ಷಕಿ ಆಗಲೇಬೇಕು ಅಂತ ಅಂದ್ಕೊಂಡು ಆ ವೃತ್ತಿಗೆ ನಾನು ಎಳೆದಿದ್ದು. ಈಗ ನನ್ನ ಅಭಿವ್ಯಕ್ತಿ ಮಾಧ್ಯಮಗಳೇನಿದೆ, ನಟನೆ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಅಥವಾ ಬರೆಯೋದಾಗಿರ್ಬೋದು, ನನ್ನ ನೃತ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ನನ್ನ ವೃತ್ತಿ ಬದುಕಿಗೆ ತುಂಬ ಪೂರಕ ಆದವು. ನಾನು ವೇದಿಕೆ ಮೇಲೆ ಪ್ರದರ್ಶನ ಮಾಡ್ಲಿಕ್ಕಾದರೂ ಕೂಡ ನಾನು ನನ್ನ ಮಕ್ಕಳಿಗೆ ಕಳಿಸ್ಬೋದಾಗಿತ್ತು, ನನ್ನ ಮಕ್ಕಳನ್ನ ವೇದಿಕೆಗೆ ಹತ್ತಿಸ್ಬೋದಾಗಿತ್ತು. ಮತ್ತು ಆ ಒಡನಾಟ ಇದೆಯಲ್ಲ, ಅದರಷ್ಟು ಸಂತೋಷ ಬೇರೆ ಯಾವುದರಿಂದನೂ ನನಗೆ ಸಿಗಲಿಲ್ಲ. ಈಗ ನಾನು 94ನೇ ಇಸ್ವಿನಲ್ಲಿ ನಾನು ಶಿಕ್ಷಕಿಯಾಗಿ, ಪ್ರೌಢಶಾಲೆ ಶಿಕ್ಷಕಿಯಾಗಿ ನಾನು ಪ್ರವೇಶ ಮಾಡಿದ್ದು. ಈಗ 30 ವರ್ಷ ಸೇವಾವಧಿ. ಈಗ ನಾನು ಮುಖ್ಯ ಶಿಕ್ಷಕಿಯಾಗಿ 4 ವರ್ಷ ಆಯಿತು ಬಡ್ತಿ ಹೊಂದಿ. ಈಗಲೂ ನನಗೆ ನನ್ನ ಮಕ್ಕಳ ಜೊತೆ ಇರಬೇಕು, ಅವ್ರ ಜೊತೆ ಹಾಡಬೇಕು, ಅವ್ರ ಜೊತೆ ನನ್ನ ನಟನೆ ಈಗಲೇ ನನಗೆ ಅದು ತುಂಬ ಇಷ್ಟ ಆಗುವಂಥ ಕೆಲಸ. ಎಲ್ಲಿ ಮಟ್ಟಿಗೆ ಅಂತಂದರೆ ಮಕ್ಕಳಕ್ಕೆ ನಾನು ಕಲಿಸ್ದೆ ಅನ್ನೋದಕ್ಕಿಂತ ಮಕ್ಕಳ ಜೊತೆ ನಾನು ಬೆಳೆದೆ ಅನ್ನೋದೇ ನನಗೆ ಜಾಸ್ತಿ ತುಂಬ ಖಂಡಿತ. ನನ್ನ ಮೊದಲ ಸರ್ವೀಸು ಸ್ಟಾರ್ಟ್ ಆಗಿದ್ದು NR ಪುರ ಜೂನಿಯರ್ ಕಾಲೇಜಲ್ಲಿ. ಜಯದೇವಪ್ಪ ಅಂತ ಅಲ್ಲಿ ಪ್ರಿನ್ಸಿಪಾಲ್ ತುಂಬ ನನಗೆ ಎನ್ಕರೇಜ್ ಮಾಡೋರು. ಅಲ್ಲಿ ಬಿಟ್ಟು ಬರುವಾಗ ನಾನು ಇಲ್ಲಿ ತುಂಬ ಕಲಿತುಬಿಟ್ಟೆ, ನನಗೆ ತುಂಬ ಬೆಳೆದೆ, ನನಗೀಗ ಹಳ್ಳಿಗೆ ಹೋಗ್ತಾ ಇದ್ದೀನಿ, ನನಗೆ ಏನೂ ಸಿಕ್ಕೋಲ್ಲ ಅಂತ ಹೇಳಂತಂದಾಗ ಅವ್ರು ಹೇಳಿದ್ರು, ಇಲ್ಲ ನೀನು ಈಗ ನಾನು ಬೆಳೆಯೋಕ್ಕಾಗಲಿಲ್ಲ ಅಂತ ಹೇಳ್ತೀನಿ, ನೀನು ಅಲ್ಲಿ ಬೆಳೆಸ್ಬೋದಮ್ಮ, ಅಲ್ಲಿ ಮಕ್ಕಳನ್ನ ಬೆಳೆಸ್ಬೋದು, ನೀನು ಹೋಗು ಅಂತ ಹೇಳಿದರು. ಖಂಡಿತ ಅವ್ರ ಮಾತು ಎಷ್ಟು ಸತ್ಯ ಅಂತ. ನಾನು ಅದಾದ ನಂತರ ಸಕಲೇಶಪುರ ತಾಲೂಕಿನ ಚಂಗಡಹಳ್ಳಿ ಅನ್ನುವಂಥ ಚಂಗಡಹಳ್ಳಿ ಪುಟ್ಟ ಗ್ರಾಮ, ಆ ಪುಟ್ಟ ಗ್ರಾಮಕ್ಕೆ ಪ್ರೌಢಶಾಲಾ ಶಿಕ್ಷಕಿಯಾಗಿ ಹೋದೆ. ಅಲ್ಲಿ ಎಷ್ಟು ಕೆಲಸಗಳು ನಡೀತು ಅಂತಂದರೆ, ಅಲ್ಲಿ ಮಕ್ಕಳಿಗೋಸ್ಕರ ಮಲೆನಾಡ ಸಿರಿ ಅಂತ ಕೈಬರದ ಮಾಸಪತ್ರಿಕೆ ಆರಂಭ ಆಯಿತು. ಇಡೀ ಒಂದು ರಾಜ್ಯನ ಚಂಗಡಹಳ್ಳಿ ಕಡೆ ತಿರುಗಿ ನೋಡುವಂತಹ ಕೆಲಸಗಳು ಆಗೋದು. ಮಕ್ಕಳ ಪ್ರತಿಭೆ ಅಷ್ಟು ಬೇರೆ ಬೇರೆ ಕಡೆ ಹರಡ್ತಾ ಹೋಯಿತು.
ಎಷ್ಟೋ ಸಮಯ ನನಗೆ ಪೂರ್ಣಿಮಾ ಅಂತಂದರೆ ಚಂಗಡಹಳ್ಳಿ ಪೂರ್ಣಿಮಾನ ಅಂತ ಎಲ್ಲರೂ ಕೇಳುವಷ್ಟು. ಆಗ ಅಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಎಂ ಸತ್ಯಮೂರ್ತಿಯವರು ಕೂಡ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು, ತುಂಬ ಪ್ರೋತ್ಸಾಹ ಕೊಟ್ಟು ಸರ್ ಇಂಥದ್ದು ಮಾಡೋಣ ಅಂದರೆ ಖಂಡಿತ ಮಾಡಮ್ಮ ಅಂಥೇಳಿ ಮಾಡ್ತಾಯಿದ್ರು. ಹೀಗೆ ಮಕ್ಕಳ ಜೊತೆ ಮಕ್ಕಳು ಬೆಳೆದ್ರು, ಮಕ್ಕಳ ಜೊತೆ ನಾನು ಬೆಳೆದೆ. ಅದನ್ನಂತ ಬೆಳೆಸುತ್ತಾ ಬೆಳೆಯುವಂತಹ ಪ್ರಕ್ರಿಯೆ ಅಲ್ಲಿ ಆಯಿತು. ಇಷ್ಟೆಲ್ಲ ಕೆಲಸದ ಮಧ್ಯೆ ನೀವು ಸಂವಹನ ಅನ್ನೋ ಒಂದು ಸಕಲೇಶ್ಪುರದ ಸಂಸ್ಥೆಗೆ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತೀರಾ. ಆ ಟೈಮಲ್ಲಿ ತುಂಬ ಸಾಕಷ್ಟು ಜನಪದ ಕಲೆಗೆ ಕೊಡುಗೆ ಕೊಟ್ಟಿದ್ದೀರಾ, ಕೆಲಸ ಮಾಡಿದ್ದೀರಾ. ಅದೆಲ್ಲ ಹೇಗೆ ಸಾಧ್ಯ ಆಯಿತು ಮೇಡಮ್? ಸಂವಹನ ವೇದಿಕೆ ಅಂತ ಅನ್ನೋದು ಸಕಲೇಶ್ಪುರದಲ್ಲಿ ಒಂದು ಯುವ ಬರಹಗಾರರ ವೇದಿಕೆ ಇತ್ತು, ಆಲ್ರೆಡಿ ಇತ್ತು. ನಾನು ವರ್ಗಾವಣೆ ಹೊಂದಿ ಸಕಲೇಶ್ಪುರ ತಾಲೂಕಿಗೆ ಬಂದಾಗ, ಚೆಂಗಡಹಳ್ಳಿಗೆ ಬಂದಾಗ ನಾನು ಕೂಡ ಸಂವಹನ ವೇದಿಕೆಯ ಎಲ್ಲ ಸದಸ್ಯರ ಜೊತೆ ಒಡನಾಟ ಇಟ್ಕೊಂಡೆ. ಆವಾಗ ನನ್ನ ಒಡನಾಟ, ನನ್ನ ಒಂದು ಪ್ರತಿಭೆ ಅಥವಾ ನಾನು ಇಷ್ಟೊಂದು ನನ್ನ ಕ್ರಿಯಾಶೀಲತೆಯನ್ನು ನೋಡಿಬಿಟ್ಟು ಅವರು ಅಧ್ಯಕ್ಷನಾಗಿ ಮಾಡಿದರು ಆ ಒಂದು ಬರಹಗಾರ ವೇದಿಕೆ. ಆಗ ಸಾಕಷ್ಟು ಒಂದಷ್ಟು ಸಂವಾದಗಳು, ಚರ್ಚೆಗಳು, ವಿಮರ್ಶೆಗಳು, ಗೋಷ್ಠಿಗಳು ಇಂಥವೆಲ್ಲ ತುಂಬ ನಡೆದವು. ಆವಾಗ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ನಾವೇನು ಮಾಡಿದ್ವಿ, 4 ಗೋಡೆಯ ಮಧ್ಯದಲ್ಲಿ ನಾವು ಯಾವುದು ಗೋಷ್ಠಿಗಳು ಮಾಡೋದು ಬೇಡ ಅಂಥೇಳಿ ಊರಿನ ಹೊರಭಾಗದಲ್ಲಿ, ನಮ್ಮ ಸಕಲೇಶ್ಪುರದಲ್ಲಿ ಮಂಜರಾಬಾದ್ ಕೋಟೆ ತುಂಬ ಫೇಮಸ್ ಇದೆ. ಆ ಮಂಜರಾಬಾದ್ ಕೋಟೆಯಲ್ಲಿ ಒಂದು ಕವಿಗೋಷ್ಠಿ, ಅಲ್ಲಿ ಒಂದು ತೋಟದಲ್ಲಿ ಇನ್ನೊಂದು ಗೋಷ್ಠಿ, ಅಥವಾ ಈಗ ಹೊರಭಾಗದಲ್ಲಿ ಹೊರಾಂಗಣದಲ್ಲಿ ನಾವು ಗೋಷ್ಠಿಗಳನ್ನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವು. ಒಂದು ಪ್ರಕೃತಿ ಮಧ್ಯೆ ಕಾರ್ಯಕ್ರಮ, ಅದು ಒಂಥರ ವಿಭಿನ್ನವಾಗಿ ನಮಗೆ ಒಂದು ರೀತಿ ವಿಭಿನ್ನವಾಗಿ ಪ್ರಕೃತಿ ಮಧ್ಯದಲ್ಲಿ ನಾವು ಗೋಷ್ಠಿಗಳನ್ನ ಮಾಡ್ತಾ ಇದ್ವಿ ಅಂತ ಅನ್ನೋದು ಒಂದು ಮನಸ್ಸಿಗೊಂದು ಆಹ್ಲಾದನೂ ಸಿಗ್ತಾ ಇತ್ತು, ಒಂದು ಜ್ಞಾನವೂ ಕೂಡ ಆಗ್ತಾ ಇತ್ತು. ಈ ಜನಪದ ಸಂವಹನ ಅದೇ ಸಮಯದಲ್ಲಿ ಏನಾಯ್ತು ಅಂದ್ರೆ, ನಾವು ಜನಪದ ಸಂವಹನ ಅಂತ ಒಂದು ತಂಡವನ್ನ ಕಟ್ಟಿಕೊಂಡು ಎಲ್ಲ ಜನಪದ ಹಾಡುಗಾರರನ್ನ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಂಡು ಬೇರೆ ಬೇರೆ ಕಡೆ ಜನಪದ ಗೀತೆಗಳನ್ನ ಹಾಡುವಂಥದ್ದು, ಅಲ್ಲಿನ ಜನಪದ ಗೀತೆಗಳನ್ನ ನಾವು ಕಲಿಯುವಂಥದ್ದು, ಎಲ್ಲ ಒಂದು ರೀತಿ ಜನಪದ ಸಂವಹನ ಆಗಬೇಕು ಅಂತೇಳಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಸುಮಾರು ವರ್ಷಗಳ ಕಾಲ ನಿರಂತರವಾಗಿ ಈ ಜನಪದ ಸಂವಹನ ಯಾತ್ರೆ ಥರ, ಜನಪದ ಯಾತ್ರೆ ಅನ್ನೋ ರೀತಿ ನಡೀತಾ ಹೋಯಿತು. ಅದಾದ ನಂತರ ಎಲ್ಲರೂ ಕೂಡ ಬರೀ ಕಲೆ ಅಲ್ಲ, ಬದುಕು ಮುಖ್ಯ ಆಗತ್ತೆ ಅಲ್ವಾ, ಬದುಕನ್ನು ಅರಸ್ಕೊಂಡು ಬೇರೆ ಬೇರೆ ಆಗಿ ಅವರು ಆ ಸದಸ್ಯರು ಕೂಡ ಹೊರಗಡೆ ಹೋದರು. ಹಾಗೆ ಜನಪದ ಸಂವಹನ ಅನ್ನುವಂಥದ್ದು ಇದೆ, ಅದು ಎಲ್ಲ ಒಟ್ಟಾಗಿ ಮಾಡಬೇಕಾಗಿದೆ ಅಷ್ಟೇ. ಇವಾಗ ಇಷ್ಟೆಲ್ಲ ಒಂದು ಕಡೆ ವೃತ್ತಿ ಬದುಕು, ಇನ್ನೊಂದು ಕಡೆ ರಂಗಭೂಮಿ ಇರ್ಬೋದು, ಜನಪದ ಇರ್ಬೋದು, ನಿಮ್ಮ ಆಸಕ್ತಿ ಕ್ಷೇತ್ರಗಳು, ಇದನ್ನೆಲ್ಲ ನೀವು ಇದು ಮಾಡಿಕೊಂಡು ಬರವಣಿಗೆಯಲ್ಲಿ ತೊಡಸ್ಕೊತೀರಾ. ಕುಟುಂಬ ಅನ್ನೋದ್ರ ಒಂದು ಸಪೋರ್ಟು ಅಷ್ಟೇ ಬೇಕಿರುತ್ತೆ. ಹೆಣ್ಮಕ್ಳಿಗೆ ಯಾವುದೇ ಬರಿಬೇಕಾದ್ರೂ ಬೆರಳ ಮೇಲೆಲ್ಲ ಕೂತಿರುತ್ತೆ, ಅಷ್ಟು ಈಸಿ ಇರಲ್ಲ ಬಿಡಿಸ್ಕೊಳ್ಳೋದು. ಆ ಸಮಯನ ಹೇಗೆ ಹೊಂದಿಸ್ಕೊಳ್ತೀರಾ ನೀವು? ಏನಪ್ಪ ಅಂದರೆ, ಇಲ್ಲಿ ಮೂಲ ಕುಟುಂಬ, ವೃತ್ತಿ, ಸಮಾಜ, ಇದು ಮೂರಕ್ಕೂ ಕೂಡ ಸಮತೋಲನ ಕಾಯ್ಕೊಳ್ಬೇಕಾಗತ್ತೆ. ಜೊತೆಗೆ ನಮ್ಮ ಆಸಕ್ತಿಗಳು, ಆ ಬ್ಯಾಲೆನ್ಸ್ ಹೇಗೆ ಅಂತ ಹೇಳಂತಂದ್ರೆ, ನಾವು ಮೊದಲೇ ಟೈಮ್ ಟೇಬಲ್ ಹಾಕೊಂಡ್ಬಿಡ್ಬೇಕು. ಇದಕ್ಕೆ ಅಂತ ನಾವು ಆಗಲ್ಲ ಅಂತಂದ್ರೆ ಏನೂ ಆಗೋದೇ ಇಲ್ಲ. ಆಗುತ್ತೆ ಅಂತ ನಾವು ಮಾಡ್ಕೊಡ್ರೆ ಖಂಡಿತ ಆಗೇ ಆಗತ್ತೆ. ಇದಕ್ಕೆ ನಮ್ಮ ಮನೋಬಲ ಮುಖ್ಯ ಆಗತ್ತೆ ನನ್ನ ಪ್ರಕಾರ. ಒಂದು ಆತ್ಮಸ್ಥೈರ್ಯ, ಒಂದು ನಮ್ಮ ಮೇಲೆ ನಮ್ಗೊಂದು ನಂಬಿಕೆ, ನಾವು ನಮ್ಮಿಂದ ಸಾಧ್ಯತೆ ಇದೆ ಅಂತ ಅನ್ನುವಂಥ ನಮ್ಮ ನಂಬಿಕೆನೇ ಇವೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ. ಈಗ ಮತ್ತೇನಂತಂದ್ರೆ, ವೃತ್ತಿಗೂ ಕುಟುಂಬಕ್ಕೂ ನಾವೇನ್ ಮಾಡ್ಬೇಕು, ಒಂದಕ್ಕೊಂದು ಕನೆಕ್ಷನ್ ಅಲ್ಲ, ಅದು ಬೇರೆ ಇದು ಬೇರೆ. ಅಲ್ಲಿ ಸಂಪೂರ್ಣವಾಗಿ ನ್ಯಾಯವನ್ನ ವೃತ್ತಿಗೂ ಕೊಡ್ಬೇಕಾಗತ್ತೆ, ಸಂಪೂರ್ಣ ನ್ಯಾಯವನ್ನ ಕುಟುಂಬಕ್ಕೂ ಕೊಡ್ಬೇಕಾಗತ್ತೆ. ಎಲ್ಲೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ, ಅದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಲೇಬೇಕು. ಈ ಸಮತೋಲನ ಕಾಯ್ದುಕೊಂಡ್ರಾಗ ಮಾತ್ರ ನಾವು ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ತುಂಬಾ ಸರಿ ಹೇಳ್ತಾರೆ, ನೀವು ಮೊದಲಿಂದನೂ ಕೂಡ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ರಿ, ನೀವು ಪುಸ್ತಕ ಬರುವುದು ಲೇಟ್ ಆಯ್ತು ಯಾಕೆ ಅಂತಂದಾಗ ಇವೆಲ್ಲವನ್ನು ನಾವು ಸಮತೋಲನ ಕಾಯ್ಕೊಳ್ಬೇಕು. ಜೊತೆಗೆ ಅದಕ್ಕೆ ಅದರದೇ ಆಗಿರುವಂಥ ನ್ಯಾಯವನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಮ್ಮ ಕೆಲವು ಚಟುವಟಿಕೆಗಳು ತಡ ಆಗ್ಬೋದು, ಅದು ನಮ್ಮದೇ ಅಲ್ವಾ, ನಮ್ಮ ಪ್ರತಿಭೆ ನಮ್ಮೊಳಗೆ ಇರುತ್ತೆ, ಒಂದು ಕಳಿತ್ವ ಬರುತ್ತೆ, ನಮ್ಮ ಯಾವತ್ತಾದ್ರೂ ಒಂದಿನ ಅದು ಹೊರಗಡೆ ಬಂದೇ ಬರುತ್ತೆ ಅಲ್ವಾ. ಹಾಗಾಗಿ ಕೆಲವೆಲ್ಲ ಈಗ ಸ್ವಲ್ಪ ಅದು ಮುಚ್ಚಿಟ್ಟು ಅದು ಪಕ್ಕ ಆದ್ಮೇಲೆ ಹೊರಗಡೆ ತಗೊಂಡ್ಬಂದಿದ್ದೀನಿ ಅಂತನ್ನೋ ಹಾಗೆ ಆಗಿದೆ. ಅಷ್ಟು ಗಟ್ಟಿತನ ಅಂತೂ ಪುಸ್ತಕಕ್ಕಿದೆ ಮೇಡಮ್. ನೆಕ್ಸ್ಟ್ ಏನ್ ಬರೀತಿದ್ದೀರಾ? ಕನ್ನಡ ಸಾಹಿತ್ಯ ಲೋಕ ನಿಮ್ಮಿಂದ ಏನನ್ನ ನಿರೀಕ್ಷಿಸ್ಬೋದು? ಇವನ್ ಇಲ್ಲಿ ನೀವು ಒಂದೆಲೆ ಮೇಲಿನ ಕಾಡು ಪ್ರಬಂಧ ಅಂತ ನೀವು ಹೆಸರು ಕೊಟ್ಟಿದ್ರು, ಇಲ್ಲಿ ಕಥೆಗಳು ಕಾಣಿಸುತ್ತೆ. ಎಲ್ಲೋ ಒಂದ್ ಕಡೆ ಇದು ಕಾದಂಬರಿ ಒಂದು ಎಳೆ ಆಗ್ಬೋದಿತ್ತಲ್ಲ ಅಂತ ಅನ್ಸ್ಬಿಡುತ್ತೆ. ಮತ್ತೆ ಕಾವ್ಯಾತ್ಮಕವಾಗಿ ಜನಪದನ ಇಟ್ಕೊಂಡು ಬರೀತಾ ಹೋಗ್ತೀರಾ, ಹಂಗಾಗಿ ನಿಮ್ಮ ಬರವಣಿಗೆ ಬಗ್ಗೆ ತುಂಬಾ ಆಸಕ್ತಿ ಇದೆ. ಮುಂದೆ ಏನ್ ಬರೀತೀರಾ ಅಂತ? ಈಗ ನೀವು ಹೇಳಿದ ಹಾಗೆ ನಿಮ್ಮ ಪ್ರತಿಕ್ರಿಯೆ ನೋಡಿ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲ
ಇಲ್ಲ, ತುಂಬಾ ಜನ ಇದನ್ನ ಹೇಳಿದ್ರು, ಇದನ್ನ ಪುಸ್ತಕ ಓದಿದಾಗ ಇದೊಂದು ಸಂಬಂಧಗಳ ಸರಮಾಲೆ ಅಂತ ಅನ್ಸುತ್ತೆ ಅಂತ. ಆಮೇಲೆ ಕೆಲವರು ಹೇಳಿದ್ರು ಇದೊಂದು ಆತ್ಮಕಥನ ನೀವು ಹೇಳ್ದಾಗೆ. ಮತ್ತೆ ಕೆಲವರು ಹೇಳಿದ್ರು ಇದೊಂದು ಸಕಲೇಶಪುರದ ಸಾಕ್ಷ್ಯ ಚಿತ್ರ ಇದ್ದ ಹಾಗಿದೆ ಅಂತ ಅನ್ನುವಂಥದ್ದು. ಮತ್ತೆ ನೀವು ಕುಟುಂಬದ ಬಗ್ಗೆ, ಒಟ್ಟು ಕುಟುಂಬದ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿ. ನನಗೆ ಒಟ್ಟು ಕುಟುಂಬದಾಗ ನನ್ನ ತಾಯಿ ತುಂಬಾ ನೆನಪಾಗ್ತಾರೆ. ಯಾಕೆಂದ್ರೆ ನನ್ ತುಂಬಾ ಪ್ರಭಾವ ನನ್ನ ತಾಯಿ. ಮೂಲತಃ ಮಲೆನಾಡು ಹೆಣ್ಣು ಮಕ್ಕಳು ಅಂತ ತುಂಬಾ ಸುಂದರವಾಗಿದ್ರು. ಮತ್ತೆ ಅವರ ಕೆಲವು ನಮ್ಮ ಕುಟುಂಬದಲ್ಲಿ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ಹಿರಿದು, ಮತ್ತೆ ತುಂಬಾ ಸ್ಥಾನ ತುಂಬಾ ದೊಡ್ಡದು. ಅವ್ರು ಏನಂದ್ರೆ ಎಲ್ಲ ಸಂಬಂಧಗಳಿಗೆ ಸೇತುವೆಯಾಗಿ ಕೆಲಸ ಮಾಡ್ತಿದ್ದಾರೆ. ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಅತ್ತಿಗೆ ನಾದಿನಿಯರ ಮದುವೆ ಅಥವಾ ಭಾವ ಮೈದು ಒಂಥರ ಸೇತುವೆಯಾಗಿ ಅವ್ರು ಕೆಲಸ ಮಾಡಿದ್ದು ನೋಡಿದಾಗೆಲ್ಲ ನನಗೆ ತುಂಬಾ ಆಶ್ಚರ್ಯ ಆಗ್ತಿತ್ತು. ಎಲ್ಲಿ ಬರುತ್ತೆ ಇವ್ರಿಗೆ ಇಷ್ಟೊಂದು ಶಕ್ತಿ, ಈ ರೀತಿ ಒಂದು ಸೇತುವೆ ಹಾಗೆ ಕೆಲಸ ಮಾಡ್ತಾರ. ಎಲ್ಲಿ ಒಂದು ಸಣ್ಣ ವೈಮನಸ್ಸಿದ್ರು ಅಲ್ಲೇ ಪ್ಯಾಚಪ್ ಮಾಡುವಂತ, ಈ ಕೌದಿಗೆ ತೇಪೆ ಹಾಕ್ತೀವಲ್ವಾ, ಅಲ್ಲೇ ಪ್ಯಾಚಪ್ ಮಾಡುವಂತಹ ಕಲೆಗಾರಿಕೆ. ಇದನ್ನೆಲ್ಲ ನೋಡಿದಾಗ ನಂಗೆ ಅಮ್ಮನ ಪ್ರಭಾವ ಜಾಸ್ತಿ. ನಾನು ಯಾವುದೋ ಒಂದು ಸಂದರ್ಶನದಲ್ಲಿ ಅಪ್ಪನ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೆ. ಅವಾಗ ಬರೀ ನೀನು ಅಪ್ಪನ ಬಗ್ಗೆನೇ ಮಾತಾಡ್ದಲ್ಲ ಅಂತ ನನ್ನ ಅಮ್ಮ ಹೇಳಿದಾಗ ನಾನು ಹೇಳ್ತೀನಿ, ನಂದು ಪುಸ್ತಕ ಬಿಡುಗಡೆ ಆಗತ್ತಲ್ಲ ಅವಾಗ ನಿನ್ನ ಬಗ್ಗೆನೇ ಮಾತಾಡ್ತೀನಿ ಅಂತ. ದುರದೃಷ್ಟ ಏನಪ್ಪಾ ಅಂತಂದ್ರೆ ಇಬ್ರು ಇಲ್ಲ. ಒಂದು ನನ್ನ ಅಪ್ಪನ ಬಗ್ಗೆ ತುಂಬಾ ತಿಳಿಬೇಕು ಅಂತ ಅನ್ನೋಷ್ಟೊತ್ತಿಗೆ ಅಪ್ಪ ನಮ್ಮಿಂದ ದೂರ ಆದ್ರು. ಮತ್ತೆ ಅಮ್ಮನ ನಂತರ ಅಮ್ಮ ಏನು ಅನ್ನೋದು ನಮಗೆ ಗೊತ್ತಾಯ್ತು. ನಮ್ಮ ಅಮ್ಮನಿಗೆ ಅದು ಒಳಗಡೆನೆ ಮನನ ಆಗುವಂಥದ್ದು, ತುಂಬಾ ಈಚೆ ನಾವು ಹೇಳ್ಕೊ. ಹೌದು, ನಾವು ಅಮ್ಮನ ಎಷ್ಟೊಂದು ಗೋಳಿಕೊಂತೀವಿ, ಬಟ್ ನಾವು ಅಮ್ಮ ಆದ್ಮೇಲೆ ಗೊತ್ತಾಗುತ್ತೆ ಅಮ್ಮನ ಸ್ಥಾನ ಏನು ಅಂತ ಅನ್ನೋದು. ಬಹುಶಃ ತುಂಬಾ ನನಗೆ ಪ್ರಭಾವ ಬೀರಿದಂತಹ ವ್ಯಕ್ತಿ ಅಮ್ಮನೂ ಕೂಡ ಆಗಿರ್ತಾರೆ. ಹೀಗೆ ಮುಂದೆ ಏನು ಅಂತ ಅನ್ನೋದ್ರ ಬಗ್ಗೆ ನನಗೆ ಪುಸ್ತಕ ಒಂದೆಲೆ ಮೇಲಿನ ಕಾಡು ಕೂಡ ಪ್ರಕಟ ಆಗುತ್ತೆ ಎನ್ನುವ ಯಾವ ನಿರೀಕ್ಷೆನೇ ಇಲ್ಲದೆ ನಾನು ಬರೆದದ್ದು. ಅದು ಪ್ರಕಟ ಆಯಿತು. ಹಲವಾರು ಜನರ ನನಗೇನಂತ ಹೇಳಿದ್ರೆ, ನಿನಗೆ ಸಾಧ್ಯ ಇದೆ, ನೀನು ಮಾಡ್ತೀಯಾ ಅಂತ ಹೇಳಿದಾಗ ಬಹುಶಃ ನನಗೆ ನಂಬಿಕೆ ಬರುತ್ತೇನೋ. ಹಾಗೆ ಯಾರಾದರೂ ಆ ನಿಟ್ಟಿನಲ್ಲಿ ಬೆನ್ನ ಹಿಂದೆ ನಿಂತವರು ಚಲಂ ಹಾಡ್ಲಳ್ಳಿ. ಮತ್ತೆ ನಿನ್ನ ಕೈಲಿ ಆಗುತ್ತೆ, ನಾನು ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿದ್ದು ಡಾಕ್ಟರ್ ಭವ್ಯ ನವೀನ್. ಬಹುಶಃ ಅವರಿಬ್ಬರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು ಅಂತ ನಾನು ಅನ್ಕೋತೀನಿ. ಬಹುಶಃ ಬರಿಬೇಕು, ಇನ್ನೂ ಬರೀಬೇಕು, ಅಂದರೆ ಪ್ರಕಟ ಆಗುವಂಥ ಬರಹಗಳನ್ನು ಬರೀಬೇಕು, ಆ ಮೂಲಕ ಒಂದು ಪುಸ್ತಕ ಆಗುವಂಥ ಬರಹವನ್ನು ಬರೀಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂಥ ಮೌಲ್ಯಯುತವಾದಂತಹ ಬರಹಗಳನ್ನು ಕೊಡುವಂಥ ಶಕ್ತಿ ನಾನು ವೃದ್ಧಿಸ್ಕೋಬೇಕಾಗತ್ತೆ. ಅದಕ್ಕೆ ನನಗೆ ಒತ್ತಾಸೆನೂ ಬೇಕಾಗತ್ತೆ. ಓಕೆ ಮೇಡಮ್, ಸಕಲೇಶಪುರದಿಂದ ಇಲ್ಲಿವರೆಗೆ ಒಂದು ಬದುಕು ಬರಹ ಎಲ್ಲದರ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದೀರಾ. ನಿಮ್ಮ ಮುಂದಿನ ಬರವಣಿಗೆ ಕೂಡ ಒಂದೆಲೆ ಮೇಲಿನ ಕಾಡಿನಷ್ಟೇ ಗಾಢವಾಗಿ ಇನ್ನಷ್ಟು ಸಮೃದ್ಧವಾಗಿ ಇರಲಿ ಅಂತ ಅಂತೀನಿ. ತುಂಬ ಧನ್ಯವಾದ ಮೇಡಮ್, ಇಲ್ಲಿವರೆಗೆ. ಧನ್ಯವಾದಗಳು.